ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾತಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್ ಯುಧಿಷ್ಠಿರಃ ಅಸ್ತಿ ಕಶ್ಚಿದ್ಯದಿ ವಿಭೋ ಸದಾರೋ ನಿಯತೋ ಗೃಹೇ ಅತೀತ ಸರ್ವ ಸಂಸಾರಃ ಸರ್ವದ್ವಂದ್ವ ವಿನಿರ್ಜಿತಃ ತಮ್ಮೇ ಬ್ರೂಹಿ ಮಹಾಪ್ರಾಜ್ಞ ದುರ್ಲಭ ಪುರುಷೋ ಮಹಾನ್. ಯುಧಿಷ್ಠಿರ ಕೇಳ್ತಾನೆ, ಸ್ವಾಮಿ, ಮನೆಯಲ್ಲಿ ನೆಲೆಗೊಂಡವ, ಹೆಂಡತಿಯೊಡನೆ ಇದ್ದವ, ಗೃಹೇ ಸದಾರಹ ನಿಯತಃ, ಅತೀತ ಸರ್ವ ಸಂಸಾರಃ, ಸಂಸಾರವನ್ನೆಲ್ಲ ದಾಟಿದವ, ಸರ್ವದ್ವಂದ್ವ ವಿವರ್ಜಿತ, ಎಲ್ಲ ದ್ವಂದ್ವಗಳನ್ನು ಮೀರಿದವ ಯಾರಾದರೂ ಒಬ್ಬ ಇದ್ದಾನ ಅಥವಾ ಇಲ್ವೋ? ಗೃಹಸ್ಥನಾಗಿದ್ದುಕೊಂಡೇ ಎಲ್ಲವನ್ನ ಮೀರಿದವರು ಯಾರಾದರೂ ಇದ್ದಾರಾ ಅಂತ ಪ್ರಶ್ನೆ. ಯಾಕೆಂದ್ರೆ ವಿದೇಶದಲ್ಲಿ ಸನ್ಯಾಸ ಅನ್ನೋ ಕಲ್ಪನೆಯೇ ಇಲ್ಲ. ಬೌದ್ಧರಲ್ಲಿ ಮತ್ತೆ ಜೈನರಲ್ಲಿ ಇರೋದೇ ಸನ್ಯಾಸ. ನೀವು ಬೌದ್ಧರ ಜೈನರ ಕಥೆ ಐತಿಹಾಸಿಕವ ಅನೈತಿಹಾಸಿಕವ ದಟ್ ಇಸ್ ಸೆಕೆಂಡ್ರಿ. ಅವ್ರ ಕಥೆಗಳನ್ನೆಲ್ಲ ನೀವು ಓದಿದ್ರೆ 500 ಜನ 1000 ಜನ ಒಟ್ಟಿಗೆ ಸನ್ಯಾಸ ತಗೊಂಡ್ಬಿಡ್ತಾ ಇರ್ತಾರೆ. ನೀವು ಬೌದ್ಧ ಜೈನ ಸನ್ಯಾಸಿಗಳ ಬಗ್ಗೆ ಸವ್ಯಾಪಸವ್ಯಗಳನ್ನು ನೋಡಬೇಕು ಅಂತಂದ್ರೆ ಅದೊಂದು ಬೇರೆನೇ ಕಥೆ. ವಾದಿರಾಜರಂತಹವರು ಕೂಡ ಕೆರಳಿದ್ದಾರೆ ಅವ್ರ ಬಗೆಗೆ. ವಾದಿರಾಜರಂತಹ ವಾದಿರಾಜರು ಕೆರಳಿದ್ದಾರೆ. ನ್ಯಾಯಾವಲಿ ಅಂತ ಒಂದು ಗ್ರಂಥ. ಅದರಿಂದಾಗಿ ಸನ್ಯಾಸವೇ ಸನ್ಯಾಸ, ಅಲ್ಲಿ ಸಂಸಾರ ಬೇಡ ಅಂತ ಅವರು. ಬೌದ್ಧರು ಕೂಡ ಸನ್ಯಾಸ ಬೇಡ, ಸಂಸಾರ ಬೇಡ, ಸನ್ಯಾಸ. ಕಡೆಗೆ ಇವಾಗ ಅಶ್ವಘೋಷನ ಬುದ್ಧ ಚರಿತೆಯಲ್ಲಿ ಇರುವ ಹಾಗೆ ಆ ಬುದ್ಧನ ಚಿಕ್ಕಮ್ಮ ಮಾಯಾವತಿ ಅಂತ, ನನ್ನ ನೆನಪಿನ ಪ್ರಕಾರ ಮಾಯಾವತಿ, ಅವಳು ಗಲಾಟೆ ಮಾಡ್ತಾಳೆ. ಹೆಣ್ಮಕ್ಳಿಗೆ ಯಾಕೆ ಸನ್ಯಾಸ ಕೊಡಬಾರದು, ನೀವು ಬರೀ ಗಂಡ್ಮಕ್ಳು ಯಾಕೆ ಸನ್ಯಾಸ ತಗೊಳ್ತಾ ಇದ್ದೀರಾ ಅಂತೇಳಿ ಬುದ್ಧನನ್ನ ಕುರಿತು ಮಾಡಿ ಆಮೇಲೆ ಬೌದ್ಧ ಭಿಕ್ಕುಣಿಯರು ಆದರು ಅಂತ ಹೇಳಿ ಒಂದು ಕಥೆ ಬರುತ್ತೆ. ಆಯ್ತಾ? ಆಮೇಲೆ ಮೀಮಾಂಸಕರು ಬಂದರು. ಸನ್ಯಾಸ ಅನ್ನೋದು ಅತ್ಯಂತ ಅಸಂಗತ, ತಗೊಳ್ಳೇಬಾರದು ಅಂದ್ರು ಅವರು. ಏನು ಎಲ್ಲ ಎಕ್ಸ್ಟ್ರೀಮೇ. ನೆಟ್ಟಿಗಿರೋರು, ಎಲ್ಲ ರೀತಿಯಿಂದ ಯೋಚನೆ ಮಾಡೋರು ಯಾವತ್ತಿಗೂ ಕಡಿಮೆನೆ. ಗಾಬರಿ ಆಗೋಗತ್ತೆ. ಅವರು ಸನ್ಯಾಸ ಗೊತ್ತೇ ಇಲ್ಲ ಅವ್ರಿಗೆ, ವಿದೇಶಿಯರಿಗೆ. ಒಟ್ಟು ಸನ್ಯಾಸ ಅಂತ ಪರಿಚಯ ಆಗಿದ್ದೇ ವೈದಿಕರಿಂದ. ಅವೈದಿಕ ಸನ್ಯಾಸಿಗಳಿದ್ದಾರೆ ಅಂದ್ರೆ ಏನು ಹೇಳ್ಬೇಕು? ನಗಬೇಕಾ ಅಳಬೇಕಾ? ನಾವು ವೇದವನ್ನು ಒಪ್ಪಲ್ಲ ಆದರೆ ಸನ್ಯಾಸಿಗಳು ಅಂತಂದ್ರೆ ಅರ್ಥ ಏನ್ರಿ? ಬೌದ್ಧರು ಜೈನರು ಹಾಗೆ ಮಾಡಿದ್ರು ಅಂದ್ರೆ ಇತ್ತೀಚೆಗಿನವರು ಪ್ರಗತಿಪರ ಸ್ವಾಮಿಗಳು ಅಂತ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ಸರಿ, ಈ ಎಕ್ಸ್ಟ್ರೀಮ್ಗೆ ಹೋದ್ರೆ ಸನ್ಯಾಸದಿಂದ ಒಂದರಿಂದಲೇನೆ ಮೋಕ್ಷ, ಇನ್ನೆಲ್ಲವೂ ಕೂಡ ಅಸಂಗತ ಅಂತನ್ನುವ ಭಾವನೆಯೂ ಬಂದುಬಿಡ್ತು. ಮುಸಲ್ಮಾನರಲ್ಲಿ ಮತ್ತೆ ಕ್ರಿಶ್ಚಿಯನ್ನರಲ್ಲಿ ಸನ್ಯಾಸದ ಕಲ್ಪನೆ ಇಲ್ಲ. ಅವರು ಒಬ್ಬ ಹೆಂಗ್ ಒಬ್ಬರೇ ಇರ್ತಾರೆ ಅವರು. ಒಂದು ಭಾರಿ ಆಶ್ಚರ್ಯ. ನೀವು ಅವನ ಹೆಸರು ನನಗೆ ಮರ್ತೋಗಿದೆ. ವಿಜಯನಗರ ಸಾಮ್ರಾಜ್ಯದವನ್ನ ನೋಡ್ಲಿಕ್ಕೆ ಅಂತ ಬಂದಿದ್ದ. ಅವನಿಗೆ ವ್ಯಾಸತೀರ್ಥರನ್ನು ನೋಡಿ ಆಶ್ಚರ್ಯವೋ ಆಶ್ಚರ್ಯ. ಮುತ್ತು ರತ್ನಗಳಿಂದ ಅಭಿಷೇಕಕ್ಕೆ ರಾಜ ಕರೆಸ್ಕೊಳ್ಬೇಕಾದ್ರೆ ಇವರು ಮೇನೆಯಲ್ಲಿ ನಿರ್ವಿಕಾರವಾಗಿ ಕುಳಿತು ಒಂದು ಗ್ರಂಥವನ್ನು ಆರಾಮವಾಗಿ ಓದ್ತಾ ಇದ್ರು. ಏನು ವಿಶೇಷ ಗೊತ್ತಾ, ಅವ್ರ ಜೀವನದಲ್ಲಿ ಒಮ್ಮೆನೂ ಹೆಣ್ಣು ಮುಟ್ಟಿಲ್ವಂತೆ ಅಂತ ಹೇಳ್ತಾನ. ಅವಾಗ ದೊಡ್ಡ ಆಶ್ಚರ್ಯ. ಜೀವನದಲ್ಲಿ ಒಮ್ಮೆನೂ ಹೆಣ್ಣನ್ನು ಮುಟ್ಟಿಲ್ಲ. ಅವಾಗ ಆಶ್ಚರ್ಯ. ನಮ್ಮಲ್ಲಿ ಸನ್ಯಾಸ ಸಹಜವಾದ ಕಲ್ಪನೆ.
ಯಾರಿಗೋ ಒಬ್ಬರಿಗೆ ನಾನು ಒಬ್ಬರೇ ಇದ್ದರೆ ತೊಂದರೆ ಇಲ್ಲ ಅಂತ ಅನಿಸುತ್ತೆ. ಅವರು ಬ್ರಹ್ಮಚಾರಿಗಳಾಗೋ ಸನ್ಯಾಸಿಗಳಾಗೋ ಇರ್ತಾರೆ. ನಮ್ಮದ್ರಲ್ಲಿ ದೊಡ್ಡ ಇದೇ ಇಲ್ಲ. ಅದು ಇನ್ನು ಉಳಿದ 2 ಕಡೆ ಸನ್ಯಾಸ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಒಬ್ಬಂಟಿಯಾಗಿರಬಹುದು, ಆದರೆ ಹೆಣ್ಣನ್ನು ಬಿಟ್ಟಿರಬೇಕಾಗಿಲ್ಲ. ಆ ತರಹದ ಕಲ್ಪನೆ ವಿದೇಶದಲ್ಲಿ. ಇನ್ನು 2ನೇವರು ನಮ್ಮ ಶಾಂತಿಪ್ರಿಯರನ್ನಂತೂ ನಾವು ಕೇಳೋದೇ ಬೇಡ. ಅದರಿಂದಾಗಿ ನಮ್ಮಲ್ಲಿ ಪ್ರಾಚೀನರಲ್ಲಿ ಸನ್ಯಾಸ ಸಹಜ, ಹಾಗೆ ಸಂಸಾರವೂ ಸಹಜ. ಗೃಹಸ್ಥನಾಗಿದ್ದು ಯಾರಾದ್ರೊಬ್ಬ ಎತ್ತರಕ್ಕೆ ಏರಿದವನಿದ್ದಾನ ಅಂತ ಕೇಳದ ಅವನು ಯುಧಿಷ್ಠಿರ. ಯಾಕೆಂದ್ರೆ ಗೃಹಸ್ಥರಿಗೆ ವಿಪರೀತ ಕ್ರಿಯಾಭಾರ, ಭಾವನಾ ಭಾರ. ಸನ್ಯಾಸಿಗೆ ಅಷ್ಟಿಲ್ಲ. ಸನ್ಯಾಸಿಯ ಜೊತೆಯಲ್ಲಿದ್ದವನು ಒಬ್ಬ ಬಿಟ್ಟೋದ ಅಂದರೆ ದೊಡ್ಡ ತಲೆಯೇ ಕೆಡಿಸ್ಕೊಳ್ಳಲ್ಲ, ಅವರು ಕೆಡಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಆದರೆ ಗಂಡು ಹೆಣ್ಣು ಇದ್ದದ್ದು ಬೇರೆ ಆಯಿತು ಅಂತ ಹೇಳಿದ್ರೆ ಎಂಥ ದೊಡ್ಡ ಡ್ಯಾಮೇಜ್ ಗೃಹಸ್ಥಾಶ್ರಮಕ್ಕೆ, ಬಹಳ ದೊಡ್ಡ ಡ್ಯಾಮೇಜು. ಮುಂದೆ ಹೆಂಗೆ ಮುಂದುವರಿಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆ ತರಹದ ಪರಿಸ್ಥಿತಿ ಇರುತ್ತೆ. ಅದರಿಂದಾಗಿ ಗೃಹಸ್ಥಾಶ್ರಮ ಅಂತನ್ನೋದು ಕತ್ತಿ ಎಲುಗಿನ ಮೇಲಿನ ನಡಿಗೆ. ಬಹಳ ಕಷ್ಟ. ಮಕ್ಕಳನ್ನ ಮೇಂಟೈನ್ ಮಾಡಬೇಕು, ಹೆಂಡತಿನ ಮೇಂಟೈನ್ ಮಾಡಬೇಕು. ಇವುಗಳೆಲ್ಲದರ ನಡುವೆಗೆ ಇವರನ್ನು ಕಟ್ಟಿಕೊಂಡು ಆಚೆ ಕಡೆಗೆ ದೃಷ್ಟಿ. ಅದೇ ರೀತಿ ಹೆಣ್ಣಿಗೂ ಕೂಡ, ಹೆಣ್ಣಿಗೂ ಅದೇ ಸಮಸ್ಯೆ ಇರುತ್ತೆ, ಗಂಡಿಗೂ ಅದೇ ಸಮಸ್ಯೆ ಇರುತ್ತೆ. ಹೆಣ್ಣು ಗಂಡುಗಳು ಈ ಇಬ್ಬರು ಒಟ್ಟಾಗಿ ಆಚೆಗೆ ಹೋಗಬೇಕು. ಎಷ್ಟು ಸಮಸ್ಯೆ, ಎಷ್ಟು ಕಷ್ಟ. ಅದರಿಂದ ಏನದು, ಹೇಗೆ ಅದು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಎತ್ತರಕ್ಕೆ ಏರ್ಲಿಕ್ಕೆ ಆಗ್ತದ? ಯಾರಾದರೂ ಒಬ್ಬ ಎತ್ತರಕ್ಕೆ ಏರಿದ್ದಾನ ಅಂತ ಕೇಳ್ದ ಅವನು. ಅವನು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಯಾಕೆಂದ್ರೆ ಅವನ ಕಾಲದಲ್ಲಿ ಸನ್ಯಾಸಿಗಳಿದ್ರು. ಅವನೇ ಸ್ವಯಂ ಎತ್ತರಕ್ಕೆ ಏರ್ಬಿಟ್ಟಿದ್ದಾನೆ. ಮುಕ್ತಾನಾಂ ಪಾಂಡವಾನಾಂಚ ಅಂತರಂ ಕಿಂಚಿದೇವಹಿ ಅಂತ. ಬ್ರಹ್ಮಾತ್ಮಾನೋ ಬ್ರಹ್ಮರತಾಹ ಬ್ರಹ್ಮನಿಷ್ಠಾ. ಮುಕ್ತರಿಗೂ ಪಾಂಡವರಿಗೂ ಏನು ಡಿಫ್ರೆನ್ಸೇ ಇರಲಿಲ್ಲ, ಸ್ವಲ್ಪನೇ ಡಿಫ್ರೆನ್ಸ್ ಅಷ್ಟೇ ಅಂತ ಆಚಾರ್ಯರು ಹೇಳ್ತಾರೆ ಗೀತಾ ತಾತ್ಪರ್ಯದಲ್ಲಿ. ಅದರಿಂದಾಗಿ ಪಾಂಡವರು ಅಷ್ಟು ಎತ್ತರಕ್ಕೇರಿದ್ದಾರೆ. ಕೇಳಿದ್ದಾರೆ ಅಂದರೆ ಬೇರೆಯವ್ರಿಗೆ ಗೊತ್ತಾಗಲಿ ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಶೃಣುರಾಜಂ ಯಥಾವೃತ್ತಂ ಯನ್ಮಾಂ ತ್ವಂ ಪೃಷ್ಟವಾನತಿ ಇತಿಹಾಸಮಿಮಂ ಶುದ್ಧಂ ಸಂಸಾರ ಭಯಭೇಷಜಂ. ಓ ದೊರೆಯೇ, ಕೇಳು ನೀನು. ಹಿಂದೆ ನಡೆದದ್ದು ಹೇಗೋ ಹಾಗೆ ಹೇಳ್ತೇನೆ. ಇದು ಶುದ್ಧವಾದ ವಿಚಾರ. ಸಂಸಾರ ಭಯಭೇಷಜಂ, ಸಂಸಾರವನ್ನ ಸಂಸಾರವೆಂಬ ಹೆದರಿಕೆ ಇಲ್ಲದಂತೆ ಮಾಡುತ್ತೆ. ದೇವಲೋ ನಾಮ ವಿಪ್ರರ್ಷಿ ಸರ್ವಶಾಸ್ತ್ರಾರ್ಥಕೋ ವಿದಃ ಕ್ರಿಯಾವಾನ್ ಧಾರ್ಮಿಕೋ ನಿತ್ಯಂ ದೇವ ಬ್ರಾಹ್ಮಣ ಪೂಜಕ. ದೇವಲ ಅಂತ ಒಬ್ಬ ಋಷಿ, ಸರ್ವಶಾಸ್ತ್ರಾರ್ಥ ಕೋವಿದ, ಕ್ರಿಯಾವಾನ್, ಒಳ್ಳೆ ಅನುಷ್ಠಾನ ಇತ್ತು, ಧರ್ಮದಲ್ಲಿ ಶ್ರದ್ಧೆ ಇದ್ದವ, ಧರ್ಮದಂತೆ ನಡೆದವ, ದೇವ ಬ್ರಾಹ್ಮಣರನ್ನು ಪೂಜೆ ಮಾಡ್ತಾ ಇದ್ದ. ಸುತ ಸುವರ್ಚಲ ತಸ್ಯ ನಾಮ ಕಲ್ಯಾಣ ಲಕ್ಷಣ ನಾತಿ ಹ್ರಸ್ವ ನಾತಿ ಕೃಶ ನಾತಿ ದೀರ್ಘ ಯಶಸ್ವಿನಿ. ಸುತ ಸುವರ್ಚಲ ನಾಮ. ಸುವರ್ಚಲ ಅಂತ ಒಬ್ಬಳು ಮಗಳು, ಅವನಿಗೆ ಕಲ್ಯಾಣ ಲಕ್ಷಣ, ಒಳ್ಳೆ ಲಕ್ಷಣ. ನಾತಿ ಹ್ರಸ್ವ, ಅತ್ಯಂತ ಕುಬ್ಜ ಆಕಾರ ಅಲ್ಲ. ನಾತಿ ಕೃಶ, ವಿಪರೀತ ತಳ್ಳಗಿಲ್ಲ, ಸೈಜ್ 0 ಹುಚ್ಚು ಅವಾಗೆಲ್ಲ ಇರಲಿಲ್ಲ. ನಾತಿ ಕೃಶ, ನಾತಿ ದೀರ್ಘ, ಹಾಗಂತ ಹೇಳಿ ಓ ಅಂತ ಈ ಉದ್ದವೂ ಇಲ್ಲ. ಯಶಸ್ವಿನಿ, ಪ್ರಧಾನತಮಯಂ ಪ್ರಾಪ್ತ ಪಿತಾ ತಸ್ಯ ಹ್ಯಚಿಂತಯತ್. ಅವಳಿಗೆ ಮದುವೆ ಸಂದರ್ಭ ಬಂತು. ಪ್ರಧಾನ ಅಂದರೆ ಮದುವೆ. ಮದುವೆ ಸಂದರ್ಭ ಬಂದಾಗ ಯೋಚನೆ ಮಾಡಿದ. ಅಸ್ಯಾಃ ಪತಿ ಕುತೋ ವೇತಿ ಬ್ರಾಹ್ಮಣ ಶ್ರೋತ್ರಿಯ ಪರಃ ವಿದ್ವಾನ್ ವಿಪ್ರೋಷ ಕುಟುಂಬ ಪ್ರಿಯವಾದಿ ಮಹಾತಪಾಹ. ಇವಳಿಗೆ ಎಲ್ಲಿಂದ ಗಂಡನ್ ತರೋದು? ಯಾಕೆಂದರೆ ಅವನು ಬ್ರಹ್ಮಜ್ಞಾನವನ್ನು ಪಡೆದವನಾಗಿರಬೇಕು. ಆವತ್ತಿನ ಕಾಲದ ಒಂದು ಪ್ರಿಫರೆನ್ಸ್. ಇವಳು ಬ್ರಾಹ್ಮಣನಾಗಿರಬೇಕು, ಶ್ರೋತ್ರಿಯ, ಶಾಸ್ತ್ರ ಸಂಪನ್ನನಾಗಿರಬೇಕು, ತಿಳಿದಿರಬೇಕು, ಅವನಿಗೆ ತರಬೇಕು. ಪ್ರಿಯವಾದದ್ದನ್ನು ನುಡಿಯಬೇಕು.
ಮಹಾತಪಾಹ, ಒಳ್ಳೆ ತಪಸ್ವಿಯಾಗಿರಬೇಕು. ಇತ್ಯೇವಂ ಚಿಂತಯಾನಂ ತಾಂ ರಹಸ್ಯಾಹ ಸುವರ್ಚಲ. ಆಗ ಅವಳು ಹೇಳಿದಳಂತೆ, ಸುವರ್ಚಲ ಅಂಧಾಯ ಮಾಂ ಮಹಾಪ್ರಾಜ್ಞ ದೇಹ್ಯನಂಧಾಯ ವೈಪಿತಃ ಏವಂ ಸ್ಮರ ಸದಾ ವಿದ್ವನ್ ಮಮೇದಂ ಪ್ರಾರ್ಥಿತಂ ಮುನೇ. ಅಪ್ಪ, ನನ್ನನ್ನ ಕುರುಡನು ಕೊಡಬೇಕು, ಅವನು ಕುರುಡ ಆಗಿರಬಾರದು. ಅಂಧಾಯ ಮಾಂ ಮಹಾಪ್ರಾಜ್ಞ ದೇಹಿ ಅನಂಧಾಯ ವೈಪಿತಃ, ಅವನು ಕುರುಡನೂ ಆಗಿರಬೇಕು, ಕಣ್ಣು ಕಾಣಿಸ್ಬೇಕು ಅಂತವನು ನನ್ನನ್ನು ಕೊಡು ಅಂತಂದ್ಲು. ಪಿತಾ ನ ಶಕ್ಯಂ ಪ್ರಾರ್ಥಿತಂ ವತ್ಸೆ ತ್ವಯಾದ್ಯ ಪ್ರತಿಭಾತಿ ಮೇ ಅಂಧತಾ ನಂಧತಾ ಚೇತಿ ವಿಕಾರೋ ಮಮ ಜಾಯತೆ ಉನ್ಮತ್ತೇವಾ ಶುಭಂ ವಾಕ್ಯಂ ಭಾಷಸೆ ಶುಭಲೋಚನೆ. ತಂದೆಗೆ ಗಾಬರಿ ಆಗೋಯ್ತು ಇವಳು ಮಾತು ಕೇಳಿ. ಏನ್ ಮಾತಾಡ್ತಾ ಇದೆಯಮ್ಮ ನೀನು? ಹುಚ್ಚಿಡ್ದಿಲ್ಲ ತಾನೇ ನಿನಗೆ? ಉನ್ಮತ್ತೇವ ಅಶುಭಂ ವಾಕ್ಯಂ ಭಾಷಸೆ, ಹುಚ್ಚರ ತರಹ ಅತ್ಯಂತ ಕೆಟ್ಟ ಮಾತನ್ನ ಆಡ್ತಾ ಇದ್ದಿ. ನಶಕ್ಯಂ ಪ್ರಾರ್ಥಿತಂ ವತ್ಸೆ, ಅಲ್ಲ ನೀನು ಪ್ರಾರ್ಥನೆ ಮಾಡಿದ್ದ ನಾನು ಹೆಂಗೆ ಕೊಡ್ಲಿ? ಅಂಧತಾ ನಂಧತಾ ಚೇತಿ ವಿಕಾರೋ ಮಮ ಜಾಯತೆ, ನನಗೆ ಹುಚ್ಚು ಹಿಡಿತಾ ಇದೆ. ಅಂಧತಾ ಅನಂಧತಾ ಚೇತಿ, ನಿನ್ನ ಬರಲಿರುವ ಗಂಡ ಕುರುಡನೂ ಆಗಿರ್ಬೇಕಂತ, ಕಣ್ಣು ಕಾಣಿಸ್ಬೇಕಂತ. ಏನ್ರಿ ಇದು? ನೀನು ಹುಚ್ಚು ಹಿಡಿದಿಲ್ಲ, ಯಾಕಂದ್ರೆ ಶುಭಲೋಚನೆ, ಕಣ್ಣಿನಲ್ಲಿ ಗೊತ್ತಾಗ್ತಾ ಇದೆ ನಿನಗೆ ಹುಚ್ಚಿಲ್ಲ ಅಂತ. ಸುವರ್ಚಲ ನಾಹ ಮನ್ಮತ್ತ ಭೂತಾದ್ಯ ಬುದ್ಧಿಪೂರ್ವಂ ಬ್ರವೀಮಿತೆ ವಿದ್ಯ ಚೇತಿ ಪ್ರತಿಸ್ತಾದೃಕ್ ಸಮಾಂ ಭರತಿ ವೇದವಿತ್. ಅದಕ್ಕೆ ಅವಳು ಹೇಳಿದ್ಲು, ನಂಗೇನು ಹುಚ್ಚಿಡಿದಿಲ್ಲ, ಬುದ್ಧಿಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಸುವರ್ಚಲ ನೋಡಿ, ಎಂತಹ ಸ್ತ್ರೀ ಪಾತ್ರವನ್ನ ಕೊಟ್ಟಿದ್ದಾರೆ ವೇದವ್ಯಾಸರು. ಇದನ್ನ ಹೇಳೋದು ಬಿಟ್ಟು ಸ್ತ್ರೀ ಧರ್ಮ ಅಂತ ಹೇಳಿದ್ರೆ ನಾವು 18 ಮೊಳ ಕಚ್ಚೆಯಿಂದ ಶುರು ಮಾಡ್ತೇವೆ. ಭಾರಿ ಕಷ್ಟ. ಏನು ಹೇಳಬೇಕು, ಯಾವುದನ್ನ ಪ್ರೆಸೆಂಟ್ ಮಾಡಬೇಕು, ಅಪ್ಪ ರಾಮ ಸಾಕಾಗೋಗಿದೆ. ಅವ್ರು ನೆನಪಿಸ್ಕೊಳ್ಳೋದೇ ಅಸಂಗತ, ಅಷ್ಟು ದೂರ ಆಗಿಬಿಟ್ಟಿದ್ದಾರೆ ಸಿದ್ಧಾಂತಕ್ಕೆ, ಒಳ್ಳೆಯ ವಿಚಾರಕ್ಕೆ. ನಾಹ ಮನ್ಮತ್ತ ಭೂತಾದ್ಯ ಬುದ್ಧಿಪೂರ್ವಂ ಬ್ರವೀಮಿತೆ, ನಾನು ಹುಚ್ಚಿ ಅಲ್ಲ, ಬುದ್ಧಿಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ವಿದ್ಯ ಚೇತೆ ಪ್ರತಿಸ್ತಾದೃಕ್, ವಿದ್ಯತೆ ಚೇತ್ ಪ್ರತಿಸ್ತಾದೃಕ್, ಆ ತರಹದ ಒಬ್ಬ ಗಂಡ ಇದ್ದ ಅಂತಾದ್ರೆ, ಕುರುಡನೂ ಆಗಿರುವ ಕುರುಡನೂ ಅಲ್ಲದ ಒಬ್ಬ ಗಂಡ ಇದ್ದಾನೆ ಅಂದ್ರೆ ಅವನು ವೇದವಿತ್ತೇ ಆಗಿರ್ತಾನೆ, ಅವನು ನನ್ನನ್ನು ಬಂದು ಮದುವೆ ಆಗ್ತಾನೆ. ಒಬ್ಬ ವೇದವಿತ್ತು ಮಾತ್ರ ಕುರುಡನಾಗದೆಯೂ ಇರಬಲ್ಲ. ಏಭ್ಯಸ್ತ್ವಂ ಮನ್ಯತೆ ದಾತುಂ ಮಾಮಿಹಾನ ಯತಾನ್ ದ್ವಿಜಾನ್ ತಾದೃಶಂ ತಂ ಪತಿಂ ತೇಷು ವರಯಿಷ್ಯೇ ಯಥಾ ತಥಂ. ನೀನು ನನಗೆ ಯೋಗ್ಯರು ಅಂತ ಯಾರ್ಯಾರನ್ನೆಲ್ಲ ಅಂದ್ಕೊಂಡಿದ್ಯೋ ಅವ್ರನ್ನೆಲ್ಲ ಕರ್ಕೊಂಡು ಬಾ. ಅಲ್ಲಿ ನಾನು ಹೇಳಿದ ಕ್ವಾಲಿಟಿ ಇರೋನು ಇದ್ರೆ ಮದುವೆ ಆಗ್ತೀನಿ. ತಥೇತಿ ಚೋಕ್ತ್ವಾ ತಾಂ ಕನ್ಯಾಂ ಋಷಿ ಶಿಷ್ಯಾನುವಾಚ. ಆಯ್ತು ಅಂತ ಹೇಳಿ ಋಷಿ ಶಿಷ್ಯರಿಗೆ ಹೇಳಿದ. ದೇವಲಹ ಬ್ರಾಹ್ಮಣಾನ್ ವೇದ ಸಂಪನ್ನಾನ್ ಯೋನಿಗಾತ್ರ ವಿಚೋದಿತಾನ್ ಮಾತೃತ ಪಿತೃತ ಶುದ್ಧಾನ್ ಆಚಾರತ ಶುಭಾನ್ ಅರೋಗಾನ್ ಬುದ್ಧಿ ಸಂಪನ್ನಾನ್ ಶೀಲತತ್ವಗುಣಾನ್ವಿತಾನ್ ಅಸಂಕೀರ್ಣಾಂಶ್ಚ ಗೋತ್ರೇಷು ವೇದೌರತ ಸಮನ್ವಿತಾನ್. ವೇದ ಸಂಪನ್ನರಾದ, ಶುದ್ಧವಾದ ಯೋನಿಯಲ್ಲಿ ಬಂದಿರುವ, ತಂದೆಯಿಂದಲೂ ತಾಯಿಯಿಂದಲೂ ಶುದ್ಧರಾಗಿರುವ, ಆಚಾರ ಶುದ್ಧಿ ಇರುವ, ರೋಗವಿರದ, ಬುದ್ಧಿಯಿಂದ ಕೂಡಿರುವ, ಶೀಲ ಒಳ್ಳೆ ಕ್ಯಾರೆಕ್ಟರ್ ಇರುವ, ಒಳ್ಳೆಯ ಮನಸ್ತತ್ವ ಇರುವ, ಅಸಂಕೀರ್ಣಾಂಶ ಗೋತ್ರೇಶು ಯಾವುದ್ಯಾವುದೋ ಕಲಬೆರಕೆಗಳಿರದ, ವೇದವ್ರತದಿಂದ ಕೂಡಿರುವ, ಬ್ರಾಹ್ಮಣಾನ್ ಸ್ನಾತಕಾನ್ ಶೀಘ್ರಂ ಮಾತಾಪಿತೃತಮನ್ವಿತಾನ್ ನಿವೇಷ್ಟು ಕಾಮಾನ್ ಕನ್ಯಾಮ್ಮೆ ದೃಷ್ಟ್ವಾ ನಯತ ಶಿಷ್ಯಕಾಹ. ವೇದಾಧ್ಯಯನವನ್ನು ಮುಗಿಸಿರುವ, ತಂದೆ ತಾಯಿಗಳು ಬದುಕಿರುವ ಬ್ರಾಹ್ಮಣರನ್ನ ಕರ್ಕೊಂಡು ಬನ್ನಿ. ಭೀಷ್ಮ ತಚ್ಛ್ರುತ್ವಾ ತ್ವರಿತಾ ಶಿಷ್ಯಾ ಶಾಶ್ರಮೇಷು ತತಸ್ತತಃ ಗ್ರಾಮೇಶು ಚ ತತೋ ಗತ್ವಾ ಬ್ರಾಹ್ಮಣೇಭ್ಯೋನ್ಯವೇದಯನ್. ಇದನ್ನ ಕೇಳಿದ ಕೂಡಲೇ ಶಿಷ್ಯರು ಬೇಗನೆ ಸಾಗಿ ಆಶ್ರಮಗಳಲ್ಲಿ, ಗ್ರಾಮಗಳಲ್ಲಿ ಹೋಗಿ ಬ್ರಾಹ್ಮಣರಿಗೆ ನಿವೇದನೆ ಮಾಡಿದರು. ನಿಮಗೊಂದು ವಿಚಾರ ಗೊತ್ತಿರಲಿ, ಶಿಷ್ಯರು ಗುರುವಿನ ಮಗಳನ್ನು ಮದುವೆ ಆಗಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಅವಳು ತಂಗಿಯೋ ಅಕ್ಕನೋ ಆಗ್ತಾರೆ. ಅದರಿಂದಾಗಿ ನಮ್ಮ ಶಿಷ್ಯನಿಗೇನೆ
ಮಗಳನ್ನು ಕೊಡ್ತೇನೆ ಅಂತ ಅನ್ನೋದೇ ಅಸಂಗತ ಅಸಂಬದ್ಧ. ಇರಲಿ ಹೇಳಿದ್ದು ಯಾಕೆ ಶಿಷ್ಯರೆಲ್ಲ ಯಾಕೆ ನೋಡಲಿಲ್ಲ ಅಂತಂದರೆ ಶಿಷ್ಯರು ಮಕ್ಕಳ ಸಮಾನ, ಅದರಿಂದಾಗಿ ಹಾಗೆ ಮಾಡಲಿಕ್ಕಿಲ್ಲ. ಋಷೇ ಪ್ರಭಾವಂ ಮತ್ವಾತೆ ಕನ್ಯಾಯಾಶ್ಚ ದ್ವಿಜೋತ್ತಮಾ ಅನೇಕ ಮುನಯೋ ರಾಜನ್ ಸಂಪ್ರಾಪ್ತ ದೇವಲಾಶ್ರಮಂ. ಋಷಿಯ ಪ್ರಭಾವ ಗೊತ್ತಾಯಿತು, ಕನ್ಯೆಯನ್ನ ಕೇಳಿದ್ರು, ಒಳ್ಳೆ ವಿದುಷಿ ಅಂತ. ಒಬ್ಬ ಹುಡುಗಿ ನಾನು ವೇದಾಂತ ಓದ್ತೇನೆ ಅಂತ ನಿಂತಳು. ಆಗ ನಮ್ಮ ದಕ್ಷಿಣದ ಗದಾಧರ ಆಚಾರ್ಯರೊಬ್ಬರಿದ್ದರು, ದಕ್ಷಿಣದ ಗದಾಧರ ಅವ್ರು ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆಲ್ಲ ಎಲ್ತರ್ಕ ಅರ್ಥ ಆಗತ್ತೆ, ನಾನು ಮಾಡ್ತೇನೆ ಅಲಂಕಾರವಿದ್ದತ್ತು ತಗೋ ಹೋಗು ಅಂತ ವಿದ್ಯಾಪೀಠದಲ್ಲಿ. ಅವರಪ್ಪ ಪರಮ ಸಾಂಪ್ರದಾಯಿಕರು. ವೇದ ಎಲ್ಲಾದರೂ ಓದೋದುಂಟೆ, ಬೇಡವೇ ಬೇಡ ಅಂತ ಅವರು. ನಾನು ಅದೇ ಒಂದು ಹೇಳ್ತಾ ಇದ್ದೆ, ಒಬ್ಬ ಹುಡುಗಿ, ಅವಳು ತಾಯಿಯ ಕಡೆ ಎಲ್ಲ ಸಾಂಪ್ರದಾಯಿಕರು. ವೇದ ಓದಬೇಡ ಅಂತಂದ್ರಂತವ್ರು, ಶಾಸ್ತ್ರ ಓದಬೇಡ. ಅವರು ತಂದೆ ಕಡೆ ಎಲ್ಲ ಪರಮ ನವೀನರು, ಪರಮ ಆಧುನಿಕರು. ಅವರು ಹೇಳಿದ್ರಂತೆ ಶಾಸ್ತ್ರ ಓದಬೇಡ, ಅದೇನು ಪ್ರಯೋಜನ ಇಲ್ಲ ಓದಬೇಡ. ಅವರು ಪ್ರಯೋಜನ ಇಲ್ಲ ಓದಬೇಡ ಅಂದರು. ಇವರು ಅಯ್ಯೋ ನಾವು ಓದಬಾರ್ದು ಅಂದರು. ಇಬ್ರು ಒಂದೇ ಅಭಿಪ್ರಾಯ, ಓದಬಾರ್ದು. ಅತ್ಯಂತ ಸಾಂಪ್ರದಾಯಿಕರು, ಅತ್ಯಂತ ಮಾಡರ್ನ್, ಇಬ್ರು ಒಂದೇ ಥರದ ಅಭಿಪ್ರಾಯವನ್ನು ಹೊಂದಿರುತ್ತಾರೆ. ಇಬ್ರಿಗೂ ಒಂದೇ, ಶಾಸ್ತ್ರ ಓದಬೇಡ. ಈ ತರಹ ಇಬ್ರಿಗೂ ಮೀಟಿಂಗ್ ಆಗೋ ಪಾಯಿಂಟ್ ಬಹಳ ಇದೆ. ವೇಷ ಮಾತ್ರ ಇವ್ರು ಹೀಗೆ ಹಾಕಿರ್ತಾರೆ, ಅವ್ರು ಹಾಗೆ ಹಾಕಿರ್ತಾರೆ, ಆದರೆ ಇಬ್ರು ಮೂಲದಲ್ಲಿ ಒಬ್ಬರೇ. ನನಗೆ ಎಷ್ಟು ಅನುಭವ ಆಗಿದೆ ಅಂದ್ರೆ ಅಷ್ಟು ಅನುಭವ ಆಗೋಗಿದೆ. ಇಬ್ರು ಒಂದೇ ಹೇಳ್ತಾ ಇದ್ರು, ಶಾಸ್ತ್ರ ಓದಬೇಡ. ಆ ಹುಡುಗಿ, ನಾನು ಹೇಳಿದ್ನಲ್ಲ, ಇದು ಇನ್ನೊಬ್ಬ ಹುಡುಗಿ, ತಂದೆ ಬೇಡ ಅಂತಂದ್ರು. ಎಲ್ಲ ವಿದ್ಯಾಪೀಠದ ವಿದ್ವಾಂಸರು ಬೇಡ 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 ಅಂತಂದ್ರು. ಕಡೆಗೆ ಪೇದಾವರ ಸ್ವಾಮಿಗಳು, ನಾನು ನಿನ್ನ ಬೆನ್ನಿಗಿದ್ದೇನೆ, ನೀನು ಮಾಡು ಅಂತ ಹೇಳಿ ಕಡೆಗೆ ಬೇರೆ ಕಾಲೇಜಿನಲ್ಲಿ ಕೊಡಿಸಿ ಆ ಹುಡುಗಿ ತರ್ಕ ವಿದ್ವತ್ತನ್ನೇ ಮುಗಿಸಿದ್ಲು, ವೇದಾಂತ ವಿದ್ವತ್ತನ್ನೇ ಮುಗಿಸಿದ್ಲು. ಹಾಗಾಗಿ ಬಿಡುತ್ತೆ. ಅದರಿಂದಾಗಿ ಅವತ್ತಿನ ಕಾಲದಲ್ಲಿ ವಿದುಷಿಯರು ಕಾಮನ್ನು, ಏನು ಅಯ್ಯೋ ಅಂತ ಅನ್ನೋದಲ್ಲ, ಬಹಳ ಕಷ್ಟ. ಇವತ್ತು ಸಾಧ್ಯವೇ ಇಲ್ಲ. ಓದ್ಲಿಕ್ಕಿದೆಯಾ, ಹರಿಕಥಾಮೃತಸಾರಣೆ ಓದಬೇಡ, ಅಲ್ಲಿ ಮಧ್ಯದಲ್ಲಿ ವೇದದ ಪ್ರಸಂಗ ಬರುತ್ತೆ. ನೋ ಕನೀಯ ನಿಂಬಿ ಶ್ರುತಿ ಪ್ರತಿಪಾದ್ಯನಹನು, ಬೇಡ 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 ಅಂತಾರೆ. ನಮ್ಮ ಜನ ಭೀಕರಾಗೋಗಿದ್ದಾರೆ. ಓದಬಾರ್ದು, ಮತ್ತೇನು ಮಾಡ್ಬೇಕು ಅವರು? ಇವ್ರ ಪ್ರಕಾರ ಮಧ್ವಾಚಾರ್ಯರ ತಾಯಿ ಎಲ್ಲ ನಾಸ್ತಿಕರು. ಯಾಕೆಂದ್ರೆ ಅವಾಗ ಕನ್ನಡ ಹಾಡುಗಳಿರಲಿಲ್ಲ, ತುಳು ಹಾಡುಗಳು ಇರಲಿಲ್ಲ. ವಾದಿರಾಜರು ತುಳು ಹಾಡು ಮಾಡಿದ್ದು, ನರಹರಿ ತೀರ್ಥರು ಅಲ್ಲಿಂದ ಕನ್ನಡ ಹಾಡುಗಳು ಶುರು ಆಗಿದ್ದು. ಅವ್ರ ಹೆಸರಿನಲ್ಲಿ 2 ಹಾಡಿದೆ. ಇರಲಿ, ಅಚಲಾನಂದ ವಿಠಲದಾಸರು, ನರಹರಿ ತೀರ್ಥರು, ಶ್ರೀಪಾದರಾಜರ ತನಕ ಕನ್ನಡ ಹಾಡುಗಳು ಇರಲಿಲ್ಲ. ಆಚಾರ್ಯರಿಗಿಂತ ಹಿಂದೆ ಕನ್ನಡ ಹಾಡುಗಳೆಲ್ಲಿಂದ ಬರಬೇಕು? ಹೀಗಾಗಿ ಆ ಆಚಾರ್ಯರ ತಾಯಿ ಏನನ್ನೂ ಹೇಳದೆ ನಾಸ್ತಿಕರಾಗಿದ್ರು ಅಂತ ಇವ್ರ ಭಾವನೆ. ಭಾರಿ ಕಷ್ಟಪ ಇವ್ರದೆಲ್ಲ. ಇರಲಿ, ಯಾಕೆ ಹೇಳಿದ್ದು ಅಂತಂದ್ರೆ, ಆ ಕನ್ಯೆಯ ವೈದುಷ್ಯವನ್ನ ಕೇಳಿ ಕನ್ಯಾಯಾಶ್ಚ ಪ್ರಭಾವಂ ಮತ್ವಾ ಅನೇಕ ಮುನಯೋ ರಾಜನ್ ಸಂಪ್ರಾಪ್ತ ದೇವಲಾಶ್ರಮಕ್ಕೆ ಬಂದರು. ಅನುಮಾನ್ಯ ಯಥಾನ್ಯಾಯಂ ಮುನಿಕುಮಾರಕಾನ್ ಅಭ್ಯರ್ಚ್ಯ ವಿಧಿವತ್ತತ್ರ ಕನ್ಯಾಮಾಹ ಪಿತಾಮಹಾನ್. ಅವರೆಲ್ಲರೂ ಬಂದಾಗ ಗೌರವಿಸಿ, ಮುನಿಕುಮಾರರಿಗೆ ಅರ್ಘ್ಯ ಪಾದ್ಯ ಮೊದಲಾದವುಗಳಿಂದ ಅರ್ಚಿಸಿ, ಕನ್ಯಾಂ ಆಹಾ, ಕನ್ಯೆಗೆ ನುಡಿದ. ಏತೇಪಿ ಮುನಯೋ ವತ್ಸೆ ಸ್ವಪುತ್ರೈಕಮತಾಯ ವೇದಾಂಗ ಸಂಪನ್ನಾ ಕುಲೀನಾ ಶೀಲತಮ್ಮತಾ. ತಂದೆ ಹೇಳ್ದ, ವತ್ಸೆ ಮಗಳೇ, ಇದೋ ಮುನಿಗಳು, ಸ್ವಪುತ್ರೈಕಮತಾಯ ವೇದಾಂಗ ಸಂಪನ್ನಾ, ವೇದಾಂಗಗಳನ್ನು ಬಲ್ಲವರು, ಒಳ್ಳೆಯ ಮಕ್ಕಳು ಬೇಕು ಎಂದಿರುವವರು, ಕುಲೀನರು, ಒಳ್ಳೆಯ ಶೀಲ ಕ್ಯಾರೆಕ್ಟರ್ ಇರುವವರು. ಯೇ ಮೀತೇತು ವರಂ ಭದ್ರೇ ತ್ವಮಿಚ್ಛಸಿ ಮಹಾವ್ರತಂ ತಂಕುಮಾರಂ ವೃಣೀಶ್ವಾದ್ಯ ತಸ್ಮೈ ದಾಸ್ಯಾಮ್ಯಹಂ ಶುಭೇ. ಇವರಲ್ಲಿ ಯಾರು ಶ್ರೇಷ್ಠರಿರ್ತಾರೆ ಅವರನ್ನು ಮದುವೆ ಆಗಬಹುದು.
ತಥೇತಿ ಚೋಕ್ತ್ವಾ ಕಲ್ಯಾಣಿ ತಪ್ತ ಹೇಮ ನಿಭಾ ತದಾ ಸರ್ವಲಕ್ಷಣ ಸಂಪನ್ನ ವಾಕ್ಯಮಾಹ ಯಶಸ್ವಿನಿ. ಆಯಿತು ಅಂತ ಹೇಳಿ ಹೊಳೆಯುವ ಬಂಗಾರದಂತೆ ಇರುವ ಆ ಚಂದದ ಮೈಬಣ್ಣದ ಹುಡುಗಿ ಎಲ್ಲ ಲಕ್ಷಣದಿಂದ ಕೂಡಿದವಳು ಹೀಗೆ ನುಡಿದಳು. ಎಲ್ಲರಿಗೂ ನಮಸ್ಕಾರ ಮಾಡಿ, ಯಜ್ಜಸ್ತಿ ಸಮಿತೌ ವಿಪ್ರೋ ಹ್ಯಂಧೋ ನಂಧ ಸಮೇವರಃ. ಈ ಬ್ರಾಹ್ಮಣರ ಸಮೂಹದಲ್ಲಿ ಕುರುಡನೂ ಕಣ್ಣು ಕಾಣುವವನೂ ಆದ ಯಾರಾದರೂ ಒಬ್ರು ಇದ್ರೆ ಅವಳನ್ನೇ ನಾನು ಮದುವೆ ಆಗ್ತೀನಿ ಇಂದ್ಲು. ಅನೌನ್ಸ್ಮೆಂಟ್, ನಾಚಿಕೊಳ್ಳೋದು, ಬರೋದು, ಹಾಡು ಹೇಳಿಸೋದು ಎಲ್ಲ ಇಲ್ಲವೇ ಇಲ್ಲ. ನಾನು ಕೆಲವೊಮ್ಮೆ ಹೇಳೋದುಂಟು, ಈ ಮಿಡಿವಲ್ ಪೀರಿಯಡಿನ ಎಲ್ಲ ಅತಂಗತಗಳನ್ನು ತೆಗೆದು ಆಚೆ ಹಾಕಬೇಕು, ಪ್ರಾಚೀನತೆಯನ್ನು ಒಪ್ಪಬೇಕು ಅಂತ. ಇವರು ಮಿಡಿವಲ್ ಪೀರಿಯಡ್, ನಡುವಣ ಪೀರಿಯಡ್ ಇರುತ್ತಲ್ಲ, ಅದನ್ನೇ ದೊಡ್ಡದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅದು ಆ ಕಾಲಕ್ಕೆ ಬೇಕಾದಂತೆ ಅವ್ರು ಮಾಡ್ಕೊಂಡು ಬಂದಿದ್ದು. ತೀರಾ ಪ್ರಾಚೀನರನ್ನು ಅವರೇನು ಅನುಸರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಪಾಪ. ಅದನ್ನು ನಾವು ಬೈತಾ ಇರೋದಲ್ಲ. ಆದರೆ ಮಿಡಿವಲ್ ಪೀರಿಯಡನ್ನೇ ನಿಜವಾದ ವೈದಿಕ ಸಂಸ್ಕೃತಿ ಅಂತ ಅನ್ನಬಾರದು. ಯಾಕೆ ಅಂದರೆ ಅವಾಗ ಮುಸಲ್ಮಾನರ ದಾಳಿ ಆಗ್ತಾ ಇತ್ತು, ಆಮೇಲೆ ಇವರು ಬಂದರು, ಅದೆಲ್ಲ ಮಿಡಿವಲ್ ಪೀರಿಯಡಿನಲ್ಲಿ ಆಗಿದ್ದು. ಅದರಿಂದಾಗಿ ಅನೇಕ ಬದಲಾವಣೆಗಳಾಯಿತು. ನಾವು ತೀರಾ ಪ್ರಾಚೀನರಾಗಿದ್ದೇವೆ ಅಂತ ಅಂದ್ಕೊಂಡು ಮಧ್ಯಮ ಪೀರಿಯಡಿನ ಆ ಮಧ್ಯಯುಗ ಅಂತೇನು ಹೇಳ್ತೇವೆ, ಆ ಮಿಡಿವಲ್ ಪೀರಿಯಡಿನ ಅಂಶಗಳನ್ನೇ ಅತ್ಯಂತ ಪ್ರಾಚೀನ ಅಂದ್ಕೊಂಡು ಅದನ್ನು ಅನುಸರಿಸಲಿಕ್ಕೆಲ್ಲ ಹೋಗಬಾರದು. ಯೋಚನೆ ಮಾಡಬೇಕು, ದೇವ್ರು ಕೊಟ್ಟಿರೋದು ಯಾಕೆ, ತಲೆ ಖರ್ಚು ಮಾಡಿ ಅಂತ. ಅವಳು ಹೇಳಿದಂತೆ ನೋಡಿ, ಎಲ್ಲರ ಎದುರುಗಡೆ ಸೀದಾ ಬಂದು ಹೇಳಿದ್ಲು ಅವಳು, ನಮಸ್ಕಾರ ಮಾಡಿ, ಇಲ್ಲಿ ಯಾರು ಕುರುಡನು ಕಣ್ಣು ಕಾಣುವವನು ಇದ್ದಾನೆ ಅವನು ನನ್ನ ಗಂಡ ಅಂತ. ತಚ್ಛ್ರುತ್ವಾ ಮುನಯಸ್ತತ್ರ ವೀಕ್ಷಮಾಣ ಪರಸ್ಪರಂ ನೋಚುರ್ವಿಪ್ರ ಮಹಾಭಾಗಾ ಕನ್ಯಾಂ ಮತ್ವಾ ಹ್ಯವೇದಿಕಾಂ. ಅದನ್ನು ಕೇಳಿ ಏನು ಹೇಳಲೇ ಇಲ್ಲ. ಕುತ್ಸಯಿತ್ವಾ ಮುನಿಂ ತತ್ರ ಮನತಾ ಮುನಿ ಸತ್ತಮಾಹ ಯಥಾಗತಂ ಯಯುಕ್ರುದ್ಧಾ ನಾನಾದೇಚ ನಿವಾತಿನಃ. ಮನಸ್ಸಿನಲ್ಲಿ ಬೈಕೊಂಡ್ರಂತೆ, ಹೊಟ್ಟೋದ್ರಂತೆ ವಾಪಸ್. ಯಥಾಗತಂ ಯಯುಕ್ರುದ್ಧಾ ಕನ್ಯಾಚ ಸಂಸ್ಥಿತ ತತ್ರ ಪಿತೃವೇಶ್ಮನಿ ಭಾಮಿನಿ. ಇವಳು ಅಪ್ಪನ ಮನೆಯಲ್ಲೇ ಬಾಕಿ, ಗಂಡನ ಮನೆಗೆ ಹೋಗೋ ಕಾಲವೇ ಬರಲಿಲ್ಲ. ತತಃ ಕದಾಚಿತ್ ಬ್ರಹ್ಮಣ್ಯೋ ವಿದ್ವಾನ್ಯಾಯ ವಿಚಾರದಃ ಊಹಾಪೋಹ ವಿಧಾನಜ್ಞೋ ಬ್ರಹ್ಮಚರ್ಯ ಸಮನ್ವಿತಃ ವೇದ ವಿದ್ವೇದ ತತ್ವಜ್ಞಃ ಕ್ರಿಯಾಕಲ್ಪ ವಿಚಾರದಃ ಆತ್ಮತತ್ವ ವಿಭಾಗಜ್ಞಃ ಪಿತೃಮಾನ್ ಗುಣತಾಗರಃ ಶ್ವೇತಕೇತುರಿತಿ ಖ್ಯಾತಃ ಶ್ರುತ್ವಾ ವೃತ್ತಾಂತಮಾದರಾತ್. ಆಗ ಒಬ್ಬ ಬಂದ, ಬ್ರಹ್ಮಣ್ಯ ಜ್ಞಾನಿಗಳನ್ನು ಪೂಜಿಸುವವ, ವಿದ್ವಾನ್ ಜ್ಞಾನಿ, ನ್ಯಾಯ ವಿಚಾರದ ನ್ಯಾಯದ ಬಗ್ಗೆ ಒಳ್ಳೆ ಪರಿಣತಿ ಇರುವವ. ನ್ಯಾಯ ಅಂದರೆ ಔಟ್ಕಮ್ ಆಫ್ ಲಾಜಿಕ್. ನ್ಯಾಯ ಅಂತ ಹೇಳಿದ್ರೆ ಲಾಜಿಕ್ಕಲ್ಲಿ ಕೊನೆಗೊಳ್ಳೋದಲ್ಲ, ಲಾಜಿಕ್ಕಿನ ಔಟ್ಕಮ್ ಏನು ಅಂತ ತಿಳಿಯೋದು ಅದು ನ್ಯಾಯ. ಅಥವಾ ಲಾಜಿಕ್ಕಿನ ಮೂಲ ಏನು ಅನ್ನೋದು ನ್ಯಾಯ. ಎರಡರಲ್ಲಿ ಯಾವ್ದಾರು ಒಂದೋ ಔಟ್ಕಮ್, ಒಂದೋ ಬೇಸ್ ಆಫ್ ಲಾಜಿಕ್, ದಟ್ಸ್ ಕಾಲ್ಡ್ ನ್ಯಾಯ. ಅದರಲ್ಲಿ ಜಾಣ. ನಮಗೆ ಇವತ್ತು ನ್ಯಾಯ ವಿಚಾರದ ಅಂದರೆ ಉರು ಹೊಡೆದು ಪಟ 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 ಅಂತ ಹೇಳೋದು ಅಂತ ಆಗೋಗಿದೆ. ಅಲ್ಲ, ಇನ್ನು ಊಹಾಪೋಹ ವಿಧಾನಜ್ಞ. ಯಾವುದೇ ಒಂದು ವಸ್ತುವನ್ನು ಕೊಟ್ಟರೆ ಅದರ ಇದಕ್ಕೆ ಸರಿಯಾಗಿ ಊಹವನ್ನು, ಅಪೋಹ ಅಂತಂದ್ರೆ ಏನು ಗೊತ್ತಾ, ಇದಲ್ಲ ಅಂತನ್ನುವ ಯೋಚನೆ, ಇದಿರಬಹುದು ಅಂತನ್ನುವ ಯೋಚನೆ, ಪ್ರಾಬಬಿಲಿಟಿ ಈಸ್ ಊಹ. ಇಲ್ಲ, ಇದು ಈ ರೀತಿ, ಇದು ಪ್ರಾಯ ಇದಿರ್ಲಿಕ್ಕಿಲ್ಲ ಅಂತನ್ನುವ ನಿರಾಕರಣೆ ಏನಿದೆ ಅದನ್ನ ಅಪೋಹ ಅಂತ ಕರೀತಾರೆ. ಊಹ ಮತ್ತೆ ಅಪೋಹ ಎರಡು ಕೂಡ ಪರ್ಫೆಕ್ಟ್ ಆಗಿರಬೇಕು. ಅದೆರಡೂ ಸೇರಿ ಊಹಾಪೋಹ. ಊಹ ಅಂದ್ರೆ ಇದೇ ಆಗಿರಬೇಕು ಅಂತ, ಪ್ರಾಯ ಇದಾಗಿರ್ಲಿಕ್ಕಿಲ್ಲ ಅಂತ, ಇದು ಅಪೋಹ. ಇದು ಎರಡು ಒಂದೇ ಪದ. ಹೆಂಗ್ ಬಳಸ್ತೀವಿ ಅಂದ್ರೆ ನಾವು ಪದವನ್ನ, ಅಯ್ಯೋಯ್ಯೋ ಹಾವ ಭಾವ ಅಂತೀವಿ. ಹಾವ ಅಂದ್ರೇನು, ಭಾವ ಅಂದ್ರೇನು ಗೊತ್ತಿರಲ್ಲ. ಹಾವ ಅಂದ್ರೆ ದೈಹಿಕವಾದ ಪರಿಭಾಷೆ, ಭಾವ ಅಂದ್ರೆ ಮಾನಸಿಕವಾದ ಅಸ್ತಿತ್ವ, ಮಾನಸಿಕವಾದ ತಾತ್ಪರ್ಯ.
ಹಾವ ಮತ್ತು ಭಾವ. ಭಾವ ಅಂದರೆ ಇಂಟೆನ್ಷನ್, ಹಾವ ಅಂತಂದರೆ ಬಾಡಿ ಲ್ಯಾಂಗ್ವೇಜ್. ಹೀಗರ್ಥ ಅದರದ್ದು. ಯದ್ವಾ ತದ್ವ ಬಳಸ್ತೀವಿ ಭಾಷೆಯನ್ನು, ಅದಕ್ಕೊಂದು ಮರ್ಯಾದೆಯೇ ಇಲ್ಲ. ಹಾಗೆ ಮಾಡಬಾರ್ದಪ್ಪ. ವಾಗ್ವೃತದಲ್ಲಿ ತೊಡಗಬೇಕು. ನಮಗೆ ಇಂಗ್ಲೀಷಲ್ಲಿ ಮಾತಾಡ್ಲಿಕ್ಕಾಗಲ್ಲ, ಕನ್ನಡದಲ್ಲಿ ಅಚ್ಚ ಶುದ್ಧವಾಗಿ ಮಾತನಾಡೋದು ಕಲಿಬೇಕು. ತಲೆ ಕೆಡಿಸ್ಕೊಳ್ಬೇಕು. ಅಟ್ಲೀಸ್ಟ್ ದಿವಸಕ್ಕೆ ಒಂದು ವಾಕ್ಯದ ಬಗ್ಗೆ, ಒಂದು ಪದದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಒಂದು ಪದ ದಿವಸಕ್ಕೆ, 24 ಗಂಟೆಗೆ ಒಂದು ಪದ. ಇದು ನಾನು ಹಿಂಗೆ ಸರಿಯಾದ ಅರ್ಥದಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನ ಏನು ಅಂತ. ಸಾಕು, 5-10 ನಿಮಿಷ ಆಗುತ್ತೇನೋ ಅದ್ರದ್ದು ಕೇಳಿಬೇಕಂದ್ರೆ. ಚರ್ಚೆ ಮಾಡೋಣ. ಹೇಳಿದ್ದು ಊಹ ಮತ್ತು ಅಪೋಹ ಅದನ್ನು ತಿಳಿದು, ಊಹಾಪೋಹ ವಿಧಾನಜ್ಞ ಬ್ರಹ್ಮಚರ್ಯ ಸಮನ್ವಿತ, ಬ್ರಹ್ಮಚರ್ಯದಿಂದ ಕೂಡಿದ್ದಾನೆ. ವೇದವನ್ನು ಬಲ್ಲವ, ವೇದದ ತತ್ವವನ್ನು ತಿಳಿದವ. ವೇದವನ್ನು ಬಲ್ಲವ, ವೇದದ ತತ್ವವನ್ನು ತಿಳಿದವ. ಕ್ರಿಯಾಕಲ್ಪ ವಿಚಾರದ. ಕಲ್ಪ ಅಂತಂದರೆ ವೇದವನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತನ್ನುವ ಶಾಸ್ತ್ರ, ಅದು ಕಲ್ಪ. ಅದನ್ನು ಚೆನ್ನಾಗಿ ಬಲ್ಲವ. ಆತ್ಮತತ್ವ ವಿಭಾಗಜ್ಞ. ಆತ್ಮತತ್ವ ಯಾವುದು? ಜೀವಸ್ವರೂಪ, ಪರಮಾತ್ಮ ಸ್ವರೂಪ, ಇದರೆಲ್ಲದರ ವಿಭಾಗವನ್ನ ತಿಳಿದವ. ಪಿತೃಮಾನ್. ಗುಣಸಾಗರ. ಒಳ್ಳೆ ತಂದೆ, ಉದ್ದಾಲಕನಂತಹ ತಂದೆ. ಗುಣಸಾಗರ ಶ್ವೇತಕೇತುರಿತಿ ಖ್ಯಾತಃ. ನೀವು ಉಪನಿಷತ್ತಿನಲ್ಲಿ 2 ಉಪನಿಷತ್ತಿನಲ್ಲಿ ಶ್ವೇತಕೇತುವಿನ ಬಗ್ಗೆ ಬರುತ್ತೆ. ಒಂದು ಷಟ್ಪ್ರಶ್ನೋಪನಿಷತ್ತು, ಇನ್ನೊಂದು ಛಂದೋಗೋಪನಿಷತ್ತು. 2ರಲ್ಲಿಯೂ ಅಪ್ರಬುದ್ಧನೇ. ಆದರೆ ಅವನ ಪ್ರಬುದ್ಧತೆಯನ್ನು ಗುರುತಿಸುವ ಅವಕಾಶ ಮಹಾಭಾರತ ಕೊಟ್ಟಿದೆ. ಓದ್ಬೇಕಲ್ವಾ ನಾವು? ಒಂದ್ಸರ್ತಿ ಏನಾಗತ್ತೆ, ಕೆಲವೊಮ್ಮೆ ನಾವು ಅಪ್ರಬುದ್ಧರನ್ನಾಗಿ ನೋಡಿರ್ತೀವಿ ಒಬ್ಬರನ್ನ. ಅವರ ಪ್ರಬುದ್ಧತೆಯನ್ನು ಗುರುತಿಸೋ ಪ್ರಬುದ್ಧತೆನೇ ನಮ್ಗೆ ಕಾಣೆ ಆಗೋಗಿರುತ್ತೆ. ಅವ್ರನ್ನ ಅಪ್ರಬುದ್ಧರು ಅಂತ ಅನ್ಕೊಂಡೇ ಇರ್ತೀವಿ. ಅವನು ಎಲ್ಲ ಬೆಳೆದು ಬಿಟ್ಟಿರ್ತಾನೆ. ಅಪ್ರಬುದ್ಧನಾದವ ಪ್ರಬುದ್ಧನಾಗಿರೋದನ್ನ ಕಾಣುವ ಕಣ್ಣು ಬೇಕು. ಅದಕ್ಕೂ ಒಂದು ಪ್ರಬುದ್ಧತೆ ಬೇಕು. ನಮ್ಗದಿಲ್ಲ. ಯಾಕೆಂದ್ರೆ ನೋಡಿ, ಮಹಾಭಾರತ ಓದ್ತಾ ಇದ್ವಿ, ಇಲ್ಲ ಅಂದ್ರೆ ಮಹಾಭಾರತದಲ್ಲಿ ನೋಡಿ ಅವನಿಗೆ ವಿಚೇತನಗಳು ಕೊಟ್ಟಿದ್ದು ನೋಡಿ. ಬ್ರಹ್ಮಣ್ಯ, ವಿದ್ವಾನ್, ನ್ಯಾಯ ವಿಚಾರದ, ಊಹಾಪೋಹ ವಿಧಾನಜ್ಞ, ಕ್ರಿಯಾಕಲ್ಪ ವಿಚಾರದ, ಆತ್ಮತತ್ವ ವಿಭಾಗಜ್ಞ, ಪಿತೃಮಾನ್, ಗುಣಸಾಗರ. 13 ವಿಚೇತನಗಳು. ಇಂತಹ ಶ್ವೇತಕೇತು ಇದು ಗೊತ್ತಾಯಿತು. ಶ್ರುತ್ವಾ ವೃತ್ತಾಂತಮಾದರಾತ್ ಕನ್ಯಾರ್ಥಂ ದೇವಲಂ ಚಾಪಿ ಶೀಘ್ರಂ ತತ್ರಾಗತೋ ಭವತ್. ಈ ವೃತ್ತಾಂತವನ್ನ ಕೇಳಿ ದೇವಲನ ಬಳಿ ಬಂದ. ಉದ್ದಾಲಕ ಸುತಂ ದೃಷ್ಟ್ವಾ ಶ್ವೇತಕೇತುಂ ಮಹಾವ್ರತಂ ಯಥಾನ್ಯಾಯಂಚ ಸಂಪೂಜ್ಯ ದೇವಲ ಪ್ರತ್ಯಭಾಚತ. ಉದ್ದಾಲಕನ ಮಗ ಬಂದಿದ್ದಾನೆ, ಸಂತೋಷ ಆಯಿತು. ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ನುಡಿದ. ಕನ್ಯೇ ಯೇಷ ಮಹಾಭಾಗೇ ಪ್ರಾಪ್ತೋ ಋಷಿಕುಮಾರಕಃ ವರಯೈನಂ ಮಹಾಪ್ರಾಜ್ಞಂ ವೇದ ವೇದಾಂಗಪಾರಗಂ. ಓ ಹುಡುಗಿಯೇ, ಕನ್ಯೆ, ಹೊಳೆಯುವವಳೇ. ಕನಿ ದೀಪ್ತವಂತ ಧಾತು. ಕನ್ಯೆ ಅಂದ್ರೆ, ಕನ್ಯಾ ಅಂದ್ರೆ ಹೊಳೆಯುವವಳು ಹಾಗರ್ಥ. ಕನಿ ದೀಪ್ತವನ್ನುವ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಕನ್ಯೆ, ಚೆಲುವಿನಿಂದ ಹೊಳೆಯುವವಳೇ ಅಂತರ್ಥ. ಕನ್ಯೆ ನೋಡು, ಈ ವೇದಾಂಗ ಪಾರಗನನ್ನು ಮದುವೆ ಆಗುವಂತ ನೇರವಾಗಿ ಅಪ್ಪ. ತಚ್ಛ್ರುತ್ವಾ ಕುಪಿತಾ ಕನ್ಯಾ ಋಷಿಪುತ್ರ ಮುದೈಕ್ಷತ ತಾಂ ಕನ್ಯಾಂ ಆಹ ವಿಪ್ರರುಚಿ ಸೋಹಂ ಭದ್ರೇ ಸಮಾಗತಃ. ಅವಳಿಗೆ ಸಿಟ್ಟು ಬಂದು ರಪ್ಪ ಹಿಂಗೆ ನೋಡಿದ್ಲು ಅಪ್ಪನನ್ನು, ಆ ಹುಡುಗನನ್ನು. ಯಾಕೆ ಸಿಟ್ಟು ಬಂತು ಅಂದ್ರೆ, ನಾನು ಹೇಳಿದ್ದೀನಿ ಕಣ್ಣು ಕಾಣದ, ಕಣ್ಣು ಕಾಣುವ ಹುಡುಗನನ್ನು ಮದುವೆ ಆಗ್ತೇನೆ ಅಂತ. ಕಣ್ಣು ಕಾಣುವ ಕುರುಡನನ್ನು ಮದುವೆ ಆಗ್ತೇನೆ ಅಂತ ಹೇಳಿದ್ದೇನೆ. ನಮ್ಮಪ್ಪ ಮತ್ತೆ ಮದುವೆ ಆಗುವಂತಾನೆ ಹೇಳ್ತಾ ಇದ್ದಾನಲ್ಲ. ವರಯ ಅಂದ್ರೆ ಆರಿಸಿಕೋ ಅಂತ.
ನಿಮಗೊಂದು ಗೊತ್ತಾಗಬೇಕು, ಸಂಸ್ಕೃತದಲ್ಲಿ ಲವ್ಗೆ ಪದ ಇಲ್ಲ, ಕನ್ನಡದಲ್ಲಿಯೂ ಇಲ್ಲ. ಪ್ರೀತಿ ಮಾಡು ಅಂದ್ರೆ ಏನ್ರಿ ಅದು ಲವ್ ಆಗತ್ತಾ? ಲವ್ಗೂ ಪ್ರೀತಿಗೂ ವ್ಯತ್ಯಾಸ ಇಲ್ವಾ? ಮದುವೆಯಾಗದ ಕಾಮಕ್ಕೆ ಪೂರ್ವಭಾವಿಯಾದ ಆಯ್ಕೆಯನ್ನೇ ಲವ್ ಅಂತ ಅನ್ನೋದು. ನಮ್ಮಲ್ಲಿ ಮದುವೆಗೆ ಪೂರ್ವಭಾವಿಯಾದ ಆಯ್ಕೆ ಇಲ್ವೇ ಇಲ್ಲ. ಸೀದಾ ಗೊತ್ತಾದ್ರೆ ಮದುವೆ ಆಗೋದೆ. 2 ವರ್ಷ 3 ವರ್ಷ ಕಾದಿದ್ದು ಆಮೇಲೆ ಮದುವೆ ಆಗೋದು ಅಂತ ಇರಲೇ ಇರಲಿಲ್ಲ ಅವಾಗ. ಅದರಿಂದಾಗಿ ಸಂಸ್ಕೃತದಲ್ಲಿ ಲವ್ ಇಲ್ಲ. ಏನಂತ ಹೇಳೋದು? ಐ ಲವ್ ಯು ಅಂತ ಸಂಸ್ಕೃತದಲ್ಲಿ ಹೇಳಿಸಿಬಿಡಿ ನೋಡೋಣ ಯಾರಿಗಾದ್ರು. ಸಾಧ್ಯವೇ ಇಲ್ಲ ಹೇಳಲಿಕ್ಕೆ. ಕನ್ನಡದಲ್ಲಿ ಹೇಳಿಸಿ, ಇಲ್ಲ ಅದಕ್ಕೆ ಲವ್, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತಾರೆ. ಯಾಕೆಂದ್ರೆ ಕರೆಕ್ಟ್ ಅದು. ಯಾಕೆಂದ್ರೆ ಲವ್ಗೆ 2 ಕಡೆ ಪದ ಇಲ್ಲ, ಕನ್ನಡದಲ್ಲೂ ಇಲ್ಲ, ಸಂಸ್ಕೃತದಲ್ಲೂ ಇಲ್ಲ, ಭಾರತೀಯ ಯಾವ ಭಾಷೆಯಲ್ಲೂ ಇಲ್ಲ. ಇಲ್ಲ ಪ್ಯಾರ್ ಕರ್ತಾ ಹೂ ಅಂತ ಇದೆಯಲ್ಲ, ಅದು ಪ್ರೀತಿಯ ಪ್ರೇಮದ ತದ್ಭವ ಅದು. ಅದರಿಂದಾಗಿ ವರಯ ನೇರವಾಗಿ ಆರಿಸಿಕೊ ಅಂದ. ಹಂಗೆ ನಾನು ಅದಕ್ಕೆ ಬಂದಿದ್ದು. ವರಯ ಅಂಧೋಹ ಅದಕ್ಕೆ ಅವ್ನು ಕೂಡಲೇ ಹೇಳ್ದ, ಅಂಧೋಹ ಮತ್ರ ತತ್ವಂ ಹಿ ತಥಾ ಮನ್ಯೇ ತರ್ವದ ವಿಶಾಲ ನಯನಂ ವಿದ್ಧಿ ತಥಾ ಮಾಂ ಹೀನತಂ ಚಯಂ ವೃಣೀಶ್ವ ಮಾಂ ವರಾರೋಹೆ ಭಜೆ ಚತ್ವಾಮನಂದಿನಿ. ನಮ್ಮ ಕೃಷ್ಣ ಪ್ರಸಾದ್ ಅವ್ರಿಗೆ ಕಾದಲ ಅಂತ ಇದೆಯಲ್ಲ, ಕಾದಲ ಅಂದ್ರೆ ಕಾಮ ಅಂತಾನೆ ಅರ್ಥ ಮೂಲಭೂತವಾಗಿ. ನನ್ನ ಕಾದಲನು ಅವನು, ಅವನೆನ್ನ ಕಾದಲನು. ಕಾದಲ ಅಂತಂದ್ರೆ ಪ್ರೀತಿ. ಅದು ತಮಿಳು ಪದ ಮಾತ್ರ ಅಲ್ಲ, ಹಳೆ ಕನ್ನಡದ ಪದವೂ ಕೂಡ ಕಾದಲ್ ಅಂತಾನೆ. ಅಂಧೋಹ ಮತ್ರ ತತ್ವಂ ಹಿ ತಥಾ ಮನ್ಯೇ ತರ್ವದ ವಿಶಾಲ ನಯನಂ ವಿದ್ಧಿ ತಥಾ ಮಾಂ ಹೀನತಂ ಚಯಂ. ಓ ಹುಡುಗಿ, ನಾನು ಕುರುಡ. ಅಂಧೋಹಂ ಅತ್ರ ತತ್ವಂ, ಸತ್ಯವಾಗಿ ಹೇಳ್ತಾ ಇದ್ದೀನಿ, ನಾನು ಕುರುಡ. ತಥಾ ಮನ್ಯೇ ತರ್ವದ, ನನ್ನ ಕುರುಡುತನ ನನಗೆ ಗೊತ್ತು ಕೂಡ. ವಿಶಾಲ ನಯನಂ ವಿದ್ಧಿ ತಥಾ ಮಾಂ ಹೀನತಂ ಚಯಂ, ನೋಡು ನನಗೆ ಸಂಶಯವೇ ಇಲ್ಲ, ಅಗಲವಾದ ಕಣ್ಗಳಿದೆ ಎಂದ. ಅದರಿಂದಾಗಿ ಮದುವೆ ಆಗುವಂತಂದು. ವೃಣೀಶ್ವ ಮಾಂ ವರಾರೋಹೆ ಭಜೆ ಚತ್ವಾಮನಿಂದಿತೆ ಏನೇದಂ ವೀಕ್ಷತೆ ನಿತ್ಯಂ ವೃಣೇತಿ ಸ್ಪೃಶತೆ ಥವ ಘ್ರಾಯತೆ ಭಕ್ತಿ ಸತತಂ ಏನೇದಂ ಸಾರ್ಯತೆ ಪುನಃ ಏನೈದಂ ಮನ್ಯತೆ ತತ್ವಂ ಏನ ಬುದ್ಧ್ಯತಿ ವಾ ಪುನಃ ನ ಚಕ್ಷುರ್ವಿದ್ಯತೆ ಹೇತತ್ ಸ ವೈ ಭೂತಾಂಧ ಉಚ್ಯತೆ. ಏನೇದಂ ವೀಕ್ಷತೆ ನಿತ್ಯಂ, ಕಣ್ಣು ಕಾಣುತ್ತೆ, ಯಾರಿಂದ ಕಾಣುತ್ತೆ ಎನ್ನುವುದನ್ನು ಕಾಣದವ ಕುರುಡ. ಕಣ್ಣಿನಿಂದ ಕಾಣ್ತಾನೆ, ಕರೆಕ್ಟ್, ಆದರೆ ಯಾರಿಂದ ಕಾಣ್ತಾನೆ ಅನ್ನೋದು ಗೊತ್ತಿರಲ್ಲ, ಅವನು ಕುರುಡ. ಏನೇದಂ ವೀಕ್ಷತೆ ನಿತ್ಯಂ ವೃಣೋತಿ ಸ್ಪೃಶತೆ ಅಥವಾ, ಯಾರಿಂದ ಮುಟ್ಟುತ್ತಾನೋ, ಯಾರಿಂದ ಆರಿಸುತ್ತಾನೋ, ಯಾರಿಂದ ಮೂಸುತ್ತಾನೋ, ಯಾರಿಂದ ಹೇಳುತ್ತಾನೋ, ಯಾರಿಂದ ನೆನಪಿಸಿಕೊಳ್ಳುತ್ತಾನೋ, ಯಾರಿಂದ ತಿಳಿಯುತ್ತಾನೋ, ಯಾರಿಂದ ಮನನ ಮಾಡ್ತಾನೋ, ಅವನಿಗೆ ಕಣ್ಣಿಲ್ಲ ಅಂತಾನೆ ಅರ್ಥ. ಅವನು ಭೂತಾಂಧ. ಪಂಚಭೂತಗಳ ಬಗೆಗೆ, ಆ ಪಂಚಭೂತಗಳ ಒಳಗಡೆ ಇರುವ ದೇವರ ಬಗೆಗೆ ತಿಳಿಯದವ, ಅವನನ್ನು ಭೂತಾಂಧ ಅಂತ ಕರೀತಾರೆ. ಯಾಕೆಂದ್ರೆ ಪಂಚಭೂತಗಳಿಂದ ಅವನ ಮನಸ್ಸು ಕುರುಡಾಗಿ ಹೋಗಿದೆ. ಅದರಿಂದಾಗಿ ಅವನು ಭೂತಾಂಧ, ಭೂತದಿಂದ ಅಂಧ. ಯಾಕೆಂದ್ರೆ ಪಂಚಭೂತಗಳನ್ನೇ ತನ್ನದು ಅಂತ ಅಂದುಕೊಂಡವ, ಇಂದ್ರಿಯವನ್ನೇ ತನ್ನದು ಅಂತ ಅಂದುಕೊಂಡವ, ನನ್ನ ಅಭಿವ್ಯಕ್ತಿಗೆ ಸಾಧನ ಅಂತ ಅವನು ಅಂದ್ಕೊಳ್ಳೋಲ್ಲ. He doesn't think body is my media. He doesn't think. ಅವನು ಯೋಚನೆಯೇ ಮಾಡೋಲ್ಲ. ಬಾಡಿ ಅನ್ನೋದು ನನ್ನ ಮಾಧ್ಯಮ, ನನ್ನ ಅಭಿವ್ಯಕ್ತಿಯ ಮಾಧ್ಯಮ ಅಂತ ಯೋಚನೆ ಮಾಡಲ್ಲ, ನಾನೇ ಅಂತ ಅನ್ಕೋತಾನೆ. ಅವನು ಭೂತಾಂಧ. ಯಾಕೆಂದ್ರೆ ಪಂಚಭೂತಗಳನ್ನೇ ತಾನು ಎಂದುಕೊಂಡವ, ಪಂಚಭೂತಗಳ ಬಗೆಗೆ ಇಂಟ್ರೋಸ್ಪೆಕ್ಷನ್ ಇಲ್ಲದವ, ಅವನು ಭೂತಾಂಧ. ಯಸ್ಮಿನ್ ಪ್ರವರ್ತತೆ ಚೇದಂ ಪಶ್ಯನ್ ಶೃಣ್ವನ್ ಸ್ಪೃಶನ್ನಪಿ
ಜಿಘ್ರಂಶ್ಚ ರಸಯನ್ಸ್ತದ್ವತ್ ವರ್ತತೆ ಯೇನ ಚಕ್ಷುಷಾ. ಯಾರಿಂದ ನಾನು ತೊಡಗಬಲ್ಲೆ? ನೋಡುತ್ತಾ, ಕೇಳುತ್ತಾ, ಮುಟ್ಟುತ್ತಾ, ಮೂಸುತ್ತಾ, ರುಚಿ ನೋಡುತ್ತಾ, ಅದರಿಂದ ಆಚೆಯೂ ಇರಬಲ್ಲೆ. ಅದರಿಂದಾಗಿ ತನ್ಮೇನಾಸ್ತಿ ತಥೋಹ್ಯಂಧೋ ಶೃಣು ಭದ್ರೇ ಚ ಮಾಮತಃ. ಅದರಿಂದಾಗಿ ನಾನು ಭೂತಾಂಧ, ನಾನು ಅಂಧ. ಯಾಕೆ? ಲೋಕದೃಷ್ಟ್ಯಾ ಕರೋಮೀಹ ನಿತ್ಯ ನೈಮಿತ್ತಿಕಾಧಿಕಂ. ಲೋಕದ ದೃಷ್ಟಿಯಿಂದ ನಾನು ಪ್ರವೃತ್ತ, ಲೋಕದ ದೃಷ್ಟಿಯಿಂದ ಮಾಡ್ತೇನೆ, ನಡೀತೇನೆ. ಆದರೆ ನನಗೆ ಗೊತ್ತು ನಾನು ಇದು ಮಾಡ್ತಾ ಇಲ್ಲ ಅಂತ. ಲೋಕದಲ್ಲಿ ಎಲ್ಲರಿಗೂ ಯಾವಾಗಲೂ ಹೇಳ್ಕೊಂಡಿರ್ಲಿಕ್ಕಾಗಲ್ಲ. ನನ್ನ ಕಣ್ಣು ನೋಡ್ತಾ ಇದೆ ಅಂತ ಹೇಳಲಿಕ್ಕಾಗಲ್ಲ. ಪ್ರತಿ ಸರ್ತಿ ನಾನು ನೋಡ್ತಾ ಇದ್ದೀನಿ ಅಂತಲೇ ಹೇಳಬೇಕಾಗತ್ತೆ, ಇಲ್ಲಾಂದರೆ ಕಷ್ಟ. ಅದರಿಂದಾಗಿ ಲೋಕದ ದೃಷ್ಟಿಯಿಂದ ನಾನು ಅಂತ ವ್ಯವಹಾರ ಮಾಡ್ತಾ ಇದ್ದೀನಿ ಈ ದೇಹವನ್ನು ಅನ್ನೋದು ಬಿಟ್ಟರೆ, ಈ ದೇಹ ಬೇರೆ ನಾನು ಬೇರೆ ಅಂತನ್ನುವ ಕಣ್ಣು ಇದೆ ನನಗೆ. ಹೀಗಾಗಿ ಆತ್ಮದೃಷ್ಟ್ಯಾ ಹಿ ತತ್ಸರ್ವಂ ವಿಲಿಪ್ಯಾಮಿ ಚ ನಿತ್ಯತಃ ಸ್ಥಿತೋಹಂ ನಿರ್ಧಾರಣ ಭಾವನಃ. ಇನ್ನು ಯಸ್ಮಿನ್ ಆತ್ಮದೃಷ್ಟ್ಯಾ ಚ ತತ್ಸರ್ವಂ ವಿಲಿಪ್ಯಾಮಿ ಚ ನಿತ್ಯತಃ. ನಾನು ಆತ್ಮ ಇದರ ಮಾಧ್ಯಮ. ಲೋಕದೃಷ್ಟ್ಯಾ ಕರೋಮೀಹ ಸ್ಥಿತೋಹಂ ಅದನ್ನು ನಿತ್ಯ ನೈಮಿತ್ತಿಕ ಕ್ರಿಯೆಗಳನ್ನು ಮಾಡಬೇಕಾದ್ರೂ ಕೂಡ ನಾನು ಈ ದೇಹದ ಮಾಧ್ಯಮದಲ್ಲಿ ಮಾಡ್ತಾ ಇದ್ದೀನಿ ಅಂತಲೇ ಅಂದ್ಕೊಳ್ತೇನೆ. ಅಂದರೆ ಧರ್ಮಶಾಸ್ತ್ರ ಆಗಲಿ ಏನಾಗಲಿ ಪ್ರವೃತ್ತ ಆಗಬೇಕಾದ್ರೆ ದೇಹ ನಾನು ಅನ್ನೋ ಪ್ರಜ್ಞೆ ಇರಬೇಕು. ಯಾರಿಗೆ ದೇಹ ನಾನು ಅನ್ನೋ ಪ್ರಜ್ಞೆ ಇರಲ್ಲ ಅವನಿಗೆ ಧರ್ಮಶಾಸ್ತ್ರ ಅಪ್ಲೈ ಆಗಲ್ಲ. ಇದು ಈ ಎತ್ತರ. ಇದು ನಮ್ಮ ದಿಲೀಪ್ ರತ್ನಾಕರ್ ಅವರು ಗೀತೆಯ 5ನೇ ಶ್ಲೋಕ ಅವರು ನೆನಪಿಸ್ಕೊಂಡಿದ್ದಾರೆ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ವಪನ್ ಜಿಘ್ರನ್ ಅಂತ ಹೇಳಿ. ಇಲ್ಲಿರೋದು ಅದೇ. ಕರ್ಮಣ್ಯ ಕರ್ಮಯ ಪಶ್ಚೇದ ಕರ್ಮಣಿತ ಕರ್ಮಯ ಅನ್ನುವ ಮಾತು ಕೂಡ ಅಲ್ಲೇ ಬಂದಿತ್ತು ಗೀತೆಯಲ್ಲೇ. ಅವಿದ್ಯೆಯ ಸ್ಥಿತೋಹಂ. ಅದರಿಂದಾಗಿ ಆತ್ಮದೃಷ್ಟ್ಯಾದು ತತ್ಸರ್ವಂ ವಿಲಿಪ್ಯಾಮಿ ಚ ನಿತ್ಯಶಃ. ಆತ್ಮದೃಷ್ಟಿಯಿಂದ ನಾನು ಇದಕ್ಕೆ ಲಿಪ್ತನಾಗಿ ಇಲ್ಲ, ಶಾಂತನಾಗಿ ಇದ್ದೇನೆ. ಕಾರ್ಯಕಾರಣದ ಅರಿವು ನನಗೆ ಇದೆ. ಅವಿದ್ಯೆಯ ತರನ್ ಮೃತ್ಯುಂ. ಅವಿದ್ಯೆಯಿಂದ ದೂರವಿದ್ದು ಸಾವನ್ನು ದಾಟಿ ವಿದ್ಯೆಯಿಂದ ಅಮೃತವನ್ನು ನಾನು ಹೊಂದುತ್ತೇನೆ. ಅವಿದ್ಯಾ ಅಂದರೆ ಖಂಡನೆ. ಅವಿದ್ಯಾ ಅಂದರೆ ತಪ್ಪು ವಿಷಯಗಳ ಖಂಡನೆ ಏನಿದೆ, ದಟ್ಸ್ ಕಾಲ್ಡ್ ಅವಿದ್ಯ. ತಪ್ಪು ವಿಷಯಗಳ ಖಂಡನೆಯಿಂದ ಮೃತ್ಯುಂ ತರನ್. ಮೃತ್ಯು ಅಂದ್ರೆ ಏನು? ಅಜ್ಞಾನ. ಅಜ್ಞಾನವೆಂಬ ಸಾವನ್ನು ದಾಟಿ ವಿದ್ಯೆಯ ಅಮೃತಂ ವಿಂದೇಯಂ. ಅರಿವಿನಿಂದ ಪಡೆದು ಯಥಾ ಪ್ರಾಪ್ತಂತು ಸಂದೃಶ್ಯ ವಸಾಮೀಹ ವಿಮತ್ಸರಃ. ಅದು ಹೇಗೆ ಬಂತೋ ಜೀವನವನ್ನು ಹಾಗೆ ತಗೊಳ್ತೇನೆ. ಜನ ಎಲ್ಲ ನೋಡಪ್ಪ ಇವನಿಗಿಷ್ಟು ಗೊತ್ತಾಗ್ತಾ ಇಲ್ವಾ ಅಂತಾರೆ. ಸ್ಪರ್ಧಾಯುಗದಲ್ಲಿ ಇಲ್ಲ ಇವನು ಅಂತಾರೆ. ಲೌಕಿಕವಾದ ಸಂಗತಿಗಳನ್ನು ಹೆಚ್ಚು ಗಮನಿಸ್ತಾ ಇಲ್ಲ ಇವನು ದಡ್ಡ ಅಂತಾರೆ. ಯಾಕೆ? ನಾನು ಸ್ಪರ್ಧಾ ಮನೋಭಾವನೆಯಲ್ಲಿಲ್ಲ. ಕಾಂಪಿಟಿಷನ್ ಮಾಡಲ್ ನಾನಿಲ್ಲ. ಜನ ಏನಂತಾರೆ? ಓ ಇವನಿಗೇನೋ ಸಮಸ್ಯೆ ಇದೆ ಅಂತಾರೆ. ಯಾಕೆಂದ್ರೆ ನಾನು ಹಾಗೆ ನೋಡ್ತಾ ಇಲ್ಲ. ಒಂದು ಎನ್ವಿ, ಸ್ಪರ್ಧೆ ಮೂಡ್ತಾ ಇಲ್ಲ. ಯಥಾ ಪ್ರಾಪ್ತಂತು ಸಂದೃಶ್ಯ ವಸಾಮೀಹ ವಿಮತ್ಸರ. ಅದರಿಂದಾಗಿ ಮತ್ಸರ ಇಲ್ಲ ನನಗೆ. ಹೀಗಾಗಿ ನಾನು ಅಂಧ. ಹೊಟ್ಟೆ ಕಿಚ್ಚಿನಿಂದ ಏನನ್ನೂ ಕಾಣುವುದಿಲ್ಲ. ಅಂತ ಇಂದ್ರಿಯವನ್ನು ಬಳಸ್ತೇನೆ, ನಾನು ಅಂತ ವ್ಯವಹಾರ ಮಾಡ್ತೇನೆ. ಆದರೆ ಎಚ್ಚರ ಇದೆ ನನಗೆ. ಹೀಗಂತ ಹೇಳಿ ಓ ನಾನು ಅನ್ನೋದೆಲ್ಲ ಸುಳ್ಳು ಅಂತನ್ಬೇಡಿ. ನನ್ನ ದೇಹ ಸತ್ಯವೇ, ಅದೇನು ಭ್ರಮೆ ಅಲ್ಲ. ದೇಹ ನಮಗೆ ಕೊಟ್ಟಿರೋದೆ. ಸದೇಹ ಮಾನೆ ಹರಯೇ. ದೇಹದ ಅಭಿಮಾನವೂ ಇರಬೇಕಾದದ್ದೇ ಇದೆ.
ದೇಹದ ಬಗ್ಗೆ ನನ್ನದು, ಕೇವಲ ನನ್ನದು ಅನ್ನುವ ಭ್ರಾಂತಿ ಇರಬಾರದು ಅಷ್ಟೇ. ಅದರಿಂದಾಗಿ ಜಗತ್ತು ಮಿಥ್ಯಾ ಅದೇ ಕರೆಕ್ಟು ಅಂತನ್ಬೇಡಿ. ಜಗತ್ತು ಸತ್ಯವೇ, ದೇಹ ಸತ್ಯವೇ. ಈ ದೇಹ ನನ್ನದು ಅನ್ನೋದು ಭ್ರಮೆಯೂ ಅಲ್ಲ, ದೇವರು ನಮಗಾಗೆ ಕೊಟ್ಟಿರೋದು. ಈ ದೇಹದಲ್ಲಿ ಅಭಿಮಾನವೂ ಇರುತ್ತೆ, ಅದು ನಮ್ಮದೇ. ಅಭಿಮಾನ ಇದ್ರೇ ಕೆಲಸ ಮಾಡ್ಲಿಕ್ಕಾಗೋದು. ಅಭಿಮಾನ ಇಲ್ಲದೆ ಹೋದ್ರೆ ಕೆಲಸ ಎಲ್ಲಿ ಮಾಡ್ಲಿಕ್ಕಾಗತ್ತೆ? ನನ್ನದು ಮಾತ್ರ ಅಂತ ಇರಬಾರದು. ಈ ದೇಹದ ದೋಷಗಳು, ಮಾತ್ಸರ್ಯ ಮೊದಲಾದವುಗಳು ಅದು ಇರಬಾರ್ದು. ಯಾರಲ್ಲೂ ಕಾಂಪಿಟಿಷನ್ ಮೋಡೆಲ್ಲ ಇರಬಾರ್ದು. ನಮ್ಮ ಪಾಡಿಗೆ ನಮ್ಮ ಪೂರ್ಣತೆಯನ್ನು ನಾವು ಸಾಧನೆ ಮಾಡುತ್ತೇವೆ, ಅದಕ್ಕೆ ವಿಮತ್ಸರಹ. ವೇದಾಂತಿಗೆ ನಿಜವಾಗಿಯೂ ಕಾಂಪಿಟಿಷನ್ ಮೋಡ್ ಇರಬಾರ್ದು. ದುರಂತ ಏನು ಅಂದ್ರೆ ಆ ವೇದಾಂತ ಪರೀಕ್ಷೆ ಇಡ್ತಾ ಇದ್ದಾರೆ. ಅದರಲ್ಲಿ ಇವನಿಷ್ಟು ಟಕ್ಕ ಎಕ್ಸಾಮು ಬೇಕಿಲ್ಲ. ಅದು ನಾವು ಪ್ರಾಕ್ಟೀಸ್ ಮಾಡಬೇಕಾದದ್ದು, ಸ್ಪರ್ಧೆಯಿಂದ ದೂರ ಇದ್ದು ನಾವು ನಮ್ಮ ಪೂರ್ಣತೆಯನ್ನ ಪಡ್ಕೊಳ್ಬೇಕಾದದ್ದು. ಇವತ್ತು ಅದನ್ನ ಹೇಳಿದ್ರೆ ಹುಚ್ಚ ಅಂತಾರೆ. ಇವನಿಗೆ ಪರೀಕ್ಷೆ ಕೊಡೋ ಯೋಗ್ಯತೆ ಇಲ್ಲ, ಅದರಿಂದಾಗಿ ಮಾತಾಡ್ತಾ ಇದ್ದಾನೆ ಅಂತಾರೆ. ನಮ್ಮ ಜನ ಹೀಗೆ ಮಾತಾಡೋದು. ನಮ್ಮ ಜನ ಹಿಂಗೆ ಮಾತಾಡೋದೇ ಹೀಗೆ. ಅವನಿಗೆ ನೂರಾರು ಜನರ ಎದುರುಗಡೆ ಪರೀಕ್ಷೆ ಕೊಡೋ ಯೋಗ್ಯತೆ ಇಲ್ಲ, ಅದಕ್ಕೆ ಅವನಿಗೆ ಮಾತಾಡ್ತಾ ಇದ್ದಾನೆ ಅಂತಾರೆ. ಅಲ್ಲ, ಅವ್ರು ಮಾತನಾಡ್ಕೊಳ್ಳಿ, ಅದಲ್ಲ. ಆದರೆ ವಾಸ್ತವ ಏನು? ಸೊ ಯಾರಾದರೂ ಪರೀಕ್ಷೆ ಕೊಟ್ಟು ಇಡೀ ಡೋಂಟ್ ಟ್ರಸ್ಟ್ ದೆಮ್. ಪರೀಕ್ಷೆ ಮಾಡದೆ ಅವ್ರನ್ನ ನಂಬಬೇಡಿ. ಯಾಕೆ ಅಂದರೆ ಅವು ಹೇಳೋದೆ ಅದರಿಂದ ಆಚೆ ಬಂದಿದ್ದೇನೆ ಅಂತ. ತತ್ವದರ್ಶನ ಏನಿದೆಯಲ್ಲ ಅದು ಆಚೆಗಿನದ್ದು. ನೀವು ಈ ವೇದಾಂತದ ಅರಿವನ್ನ ಪಡೆದು, ಶಾಸ್ತ್ರದ ಅರಿವನ್ನ ಪಡೆದು ಪಕ್ವರಾಗಬೇಕು. ಜಗದಾಚೆಗಿನ ಸಂಗತಿಗಳನ್ನು ತಿಳ್ಕೊಳ್ಬೇಕು, ಕಾಲಾತೀತವಾದ ಸತ್ಯವನ್ನು ತಿಳ್ಕೊಳ್ಬೇಕು. ಅವರನ್ನ ತತ್ವದರ್ಶಿಗಳು ಅಂತ ಕೃಷ್ಣ ಕರೆಯೋದು. ಪಂಡಿತರು ಅಂತ ಕೃಷ್ಣ ಕರೆಯೋದು ಅವ್ರನ್ನ. ಯಾವುದೋ ಒಂದು ಗ್ರಂಥವನ್ನ ಉರು ಹೊಡೆದು ಅದೆಲ್ಲ ಬೇಕಿಲ್ಲ. ನಾವು ಅಲ್ಲ, ಹಾಗಾದ್ರೆ ಹಿಂದಿನವ್ರು ಮಾಡಿದ್ದಾರೆ. ಹಿಂದಿನವ್ರು ಮಾಡಿದ್ರೆ ಮಾಡಲಿ ಸ್ವಾಮಿ, ಅದಕ್ಕಿಂತ ಹಿಂದಿನ ಕೃಷ್ಣ ಮಾಡಿಲ್ಲ ಅದನ್ನ, ಅದಕ್ಕಿಂತ ಹಿಂದಿನ ಮಹಾಭಾರತದಲ್ಲಿ ಇಲ್ಲ, ಇದರಲ್ಲಿಲ್ಲ. ಗ್ರಂಥಧಾರಣ ಅನ್ನೋದು ಬೇಕು. ಗ್ರಂಥವನ್ನ ತಲೆಯಲ್ಲಿ ಹೊರಬೇಕು, ಅದೂ ಒಂದು ಇದೆ. ಆದರೆ ಅದು ಮಾತ್ರ ಕೊನೆ ಅಲ್ಲ. ಗ್ರಂಥಧಾರಣವನ್ನೇ ಪಾಂಡಿತ್ಯ ಅಂತ ಹೇಳಲಿಕ್ಕಾಗಲ್ಲ, ಗ್ರಂಥಧಾರಣವನ್ನೇ ವೈದುಷ್ಯ ಅಂತ ಅನ್ಲಿಕ್ಕಾಗಲ್ಲ, ಗ್ರಂಥಧಾರಣವನ್ನೇ ತತ್ವದರ್ಶಿತ್ವ ಅಂತ ಹೇಳಲಿಕ್ಕಾಗಲ್ಲ. ಅವನು ಹೇಳ್ದ, ನಾನು ವಿಮತ್ಸರನಾಗಿರ್ತೇನೆ. ಕ್ರೀತೆ ವ್ಯವಸಿತಂ ಭದ್ರೇ ಭರ್ತಾಹಂ ತೇ ವೃಣೀಶ್ವ ಮಾಂ ತತಸ್ಸುವರ್ಚಲಾ ದೃಷ್ಟ ಪ್ರಾಹಮಾಂ ದ್ವಿಜಸತ್ತಮಂ. ಅದರಿಂದಾಗಿ ನನ್ನನ್ನ ಗಂಡನಾಗಿ ಸ್ವೀಕರಿಸಬಹುದು. ತತಸ್ವರ್ಚಲಾ ದೃಷ್ಟ ಪ್ರಾಹತಂ ದ್ವಿಜಸತ್ತಮಂ. ಅದನ್ನು ನೋಡಿ ಅವಳು ಹೇಳಿದಳಂತೆ, ವೃಣೀಶ್ವ ಪಿತರಂ ಮಹ್ಯಂ ಏಷ ವೇದ ವಿಧಿಕ್ರಮ. ಅದಕ್ಕೆ ಅವಳು ಹೇಳಿದ್ಲು, ಎಂಥವ್ರು ಬೇಕು ಅಂತ ಹೇಳಿ ನಾನು ಆಯ್ಕೆ ಮಾಡಿದ್ದು ಹೌದು, ಹಾಗಂತ ನನ್ನನ್ನು ಕೊಟ್ಕೊಳ್ಳೋದ್ರಲ್ಲಿ ನಾನು ಸ್ವತಂತ್ರಳಲ್ಲ. ನೋಡಿ ಯಾವ ರೀತಿ ಅವಳು ಹೇಳೋದು. ನನ್ನನ್ನು ನಾನು ಕೊಟ್ಕೊಳ್ಳೋದ್ರಲ್ಲಿ ಸ್ವತಂತ್ರಳಲ್ಲ, ನನ್ನ ಇಚ್ಛೆ ಇದು ಅಂತಂದೆ ಅಷ್ಟೇ. ನಮ್ಮಪ್ಪನ ಹತ್ರ ಕೇಳು, ಅವ್ರು ಒಪ್ಪಿದ್ರೆ ನಾನು ಮದುವೆ ಆಗ್ತೇನೆ ಎಂದು. ಮನಸಾಸಿ ವೃತೋ ವಿದ್ವನ್ ಶೇಷಕರ್ತ ಪಿತಾಮಮ. ಮನಸಾಸಿ ವೃತೋ, ಮಾನಸಿಕವಾಗಿ ನಿನ್ನನ್ನು ನಾನು ಒಪ್ಪಿದ್ದೇನೆ, ಉಳಿದದ್ದನ್ನು ನಮ್ಮ ತಂದೆ ಮಾಡಬೇಕು ಅಧಿಕೃತವಾಗಿ. ಏಷ ವೇದ ವಿಧಿ ಕ್ರಮ, ಇದು ವೇದದ ಕ್ರಮ, ತಂದೆಯಾದವನು ಕೊಡಬೇಕಾದದ್ದು. ಭೀಷ್ಮ ತದ್ವಿಜ್ಞಾಯ ಪಿತಾ ತಸ್ಯ ದೇವಲೋ ಮುನಿತತ್ತಮಃ ಶ್ವೇತಕೇತುಂಚ ಸಂಪೂಜ್ಯ ತಥೈವೋದ್ದಾಲಕೇನ ತಂ. ಮುನೀನಾಂ ಅಗ್ರತಃ, ಅದನ್ನು ತಿಳಿದು ದೇವಲ ಶ್ವೇತಕೇತುವನ್ನು ಪೂಜಿಸಿ ಮುನಿಗಳ ಎದುರಲ್ಲಿ ಕನ್ಯಾಂ ಪ್ರದದೌ ಜಲಪೂರ್ವಕಂ, ಜಲಪೂರ್ವಕವಾಗಿ ಕನ್ಯೆಯನ್ನು ಕೊಟ್ಟ. ಉದಾಹರಂತಿ ವೈ ತತ್ರ
ಶ್ವೇತಕೇತುಂ ನಿರೀಕ್ಷತಂ. ಆಗ ಮುನಿಗಳೆಲ್ಲ ನೋಡಿ ಹೇಳಿದರಂತೆ. ಅವಾಗ ಮದುವೆ ಅಂತಂದರೆ ಈ ಆಶ್ವಲಾಯನ ಗೃಹ್ಯಸೂತ್ರ ಅಂತ ಮದುವೆ ಅಂದರೆ ಎಲ್ಲ ಸಂಸ್ಕಾರಗಳ ವಿಧಿವಿಧಾನವನ್ನು ಹೇಳುವಂತಹ ಒಂದು ಭಾಗ ಗೃಹ್ಯಸೂತ್ರ. ಷೋಡಶ ಸಂಸ್ಕಾರಗಳಲ್ಲಿ ಮದುವೆಯೂ ಒಂದು. ಎಲ್ಲವನ್ನ ಉಪನಿಷ್ಕ್ರಮಣ, ನಾಮಕರಣ, ಮದುವೆ ಎಲ್ಲ. ಆ ಮದುವೆ ಹೇಳಬೇಕಾದ್ರೆ ಗೃಹ್ಯಸೂತ್ರಕಾರರೇ ಕೈ ಚೆಲ್ಲಿ ಬಿಡ್ತಾರೆ. ಮದುವೆ ಎಷ್ಟು ಸಂಕೀರ್ಣ ಆಗೋಗಿದೆ ಅಂದರೆ ಯಾವುದು ವೈದಿಕ ಯಾವುದು ಜಾನಪದ ಎರಡು ಬಿಡಿಸಲಿಕ್ಕೆ ಆಗದಷ್ಟು ಜೋಡಿಕೆ ಆಗ್ಬಿಟ್ಟಿದೆ. ನಾವು ಆದರೂ ಕೂಡ ವೈದಿಕ ವಿಧಾನವನ್ನು ಮಾತ್ರ ಹೇಳ್ತೇವೆ ಅಂತಾರೆ. ಷೋಡಶ ಸಂಸ್ಕಾರಗಳದ್ದು ಒಂದು ಶಿಬಿರ ಆಗಬೇಕು. ಏಕೆಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕಲ್ಲ, ಅಥವಾ ಏನಾಗಬೇಕಿದೆ ಅಂತ ತಿಳ್ಕೊಳ್ಬೇಕಲ್ಲ, ಅದಕ್ಕಾಗಿ ಆಗಬೇಕಿದೆ. ಇರಲಿ. ಉದಾಹರಂತಿ ವೈ ತತ್ರ ಶ್ವೇತಕೇತುಂ ನಿರೀಕ್ಷತಂ. ಜಲಪೂರ್ವಕ ಪ್ರದಾನ ಆಯಿತು. ಆಗ ಎಲ್ಲ ಋಷಿಗಳು ಕೂಡ ಶ್ವೇತಕೇತುವನ್ನು ನೋಡಿ ಹೇಳಿದರಂತೆ, ಹೃತ್ಪುಂಡರೀಕ ನಿಲಯ ಸರ್ವಭೂತಾತ್ಮಕೋ ಹರಿಃ ಶ್ವೇತಕೇತು ಸ್ವರೂಪೇಣ ಸ್ಥಿತೋಸೌ ಮಧುಸೂದನಃ. ಹೃತ್ಪುಂಡರೀಕ ನಿಲಯ, ಹೃದಯ ಕಮಲದಲ್ಲಿ ನೆಲೆಗೊಂಡ ಎಲ್ಲ ಜೀವರ ಅಂತರ್ಯಾಮಿಯಾದ ನಾರಾಯಣ ಶ್ವೇತಕೇತುವಿನ ರೂಪದಲ್ಲಿ ಇಲ್ಲಿ ಬಂದಿದ್ದಾನೆ ಅಂತ. ಅಂದರೆ ದೇವರ ಸನ್ನಿಧಾನ ಇದೆ ಅಂತ. ಈ ಜ್ಞಾನ ಇರೋದ್ರಿಂದಾಗಿದೆ ಅಂತ. ಹಾಗೆ ಮದುವೆ ಆಗ್ತಾ ಇರೋರೆಲ್ಲ ಲಕ್ಷ್ಮೀನಾರಾಯಣ ಸ್ವರೂಪರು ಅಂತಲ್ಲ. ನಾನು ನಮ್ಮ ಗುರುಗಳು ಮದುವೆಗೆ ಸಂಭ್ರಮದಿಂದ ಬರ್ತೇನೆ ಅಂತ ಅವರು ಬಂದು ಅನುಗ್ರಹ ಮಾಡಿದ್ರು. ಅವಾಗ ನಾನು ಪುರೋಹಿತರಿಗೆ ಹೇಳಿದೆ, ನಾನು ನಮ್ಮ ಗುರುಗಳು ಬಂದ ಕೂಡಲೇ ಕಾಲು ತೊಳಿಬೇಕು. ಅವೆಲ್ಲ ಇಲ್ಲ, ಕಂಕಣ ಕಟ್ಟದ ಮೇಲೆ ಯಾರಿಗೂ ನಮಸ್ಕಾರ ಮಾಡಬಾರದು, ಯಾರಿಗೂ ಮಾಡಲಿಕ್ಕಿಲ್ಲ, ಬಿಚ್ಚಿದ ಮೇಲೆ ಬೇಕಾದ್ರೆ ಮಾಡಿ, ಅಲ್ಲಿ ತನಕ ಅವ್ರು ಇರಬೇಕಲ್ಲ, ಅವ್ರು ಬರ್ತಾರೆ ಹೋಗ್ತಾರೆ. ಅದಕ್ಕೆ ನಾನು ಹೇಳಿದೆ, ಕಂಕಣ ಕಟ್ಟೋದಕ್ಕಿಂತ ಮುಂಚೆಯೂ ನನ್ನ ಗುರುಗಳೇ, ಕಂಕಣ ಕಟ್ಟದ ಮೇಲೂ ಅವ್ರು ನನ್ನ ಗುರುಗಳೇ, ಯಾವಾಗ ಬಂದರೂ ನಾನು ಮಾಡೋದೇ ಅಂತ. ಕ್ಲಾಶ್ ಆಗಲಿಲ್ಲ, ಯಾಕೆಂದರೆ ಅವ್ರು ಕಂಕಣ ಕಟ್ಟೋಕ್ಕಿಂತ ಮುಂಚೆ ಬಂದರು. ಅದರಿಂದಾಗಿ ಏನೇನೋ ಇಲ್ಲಿ ಹೇಳಿದ್ದು ದೇವರ ಅರಿವು ಇದೆ. ತತ್ವವಾದಿನಿಯಾದ ಹೆಣ್ಣನ್ನ ಮೀರಿದ ಪ್ರಜ್ಞೆ ಇದೆ ಇವನಿಗೆ. ಅದರಿಂದಾಗಿ ನಾರಾಯಣನ ಸನ್ನಿಧಾನ ಇದೆ ಅಂತ ಅವ್ರು ಹೇಳಿದ್ದು. ನಾವೀಗೇನು ಅನ್ಕೊಳ್ತಾ ಇದ್ದೀವಿ, ಇದ್ದವ್ರಿಗೆಲ್ಲ ಇದೆ ಅಂತ. ಅವನಿಗೆ ಕೆಲವೊಮ್ಮೆ ನಂಬಿಕೆನೇ ಇರಲ್ಲ. ಅದೇಂಗೆ ಲಕ್ಷ್ಮೀನಾರಾಯಣ ಸ್ವರೂಪರಾಗ್ತಾರೆ? ಬಹಳ ಕಷ್ಟ ನಮ್ಮ ಜನ. ಪ್ರೀಯತಾ ಮಾಧವೋ ದೇವ ಪತ್ನಿ ಚೇಯಂ ಸುತಾ ಮಮ ಪ್ರತಿಪಾದಯಾಮಿ ತೇ ಕನ್ಯಾಂ ಸಹಧರ್ಮಚರೀಂ ಶುಭಾಂ. ದೇವ ಮಾಧವ ಪ್ರೀತನಾಗಲಿ, ನನ್ನ ಮಗಳನ್ನ ಹೆಂಡತಿಯಾಗಿ ಕೊಟ್ಟಿದ್ದೇನೆ, ನಿನ್ನ ಸಹಧರ್ಮಚರೀಂ ಹೇಳೋದು, ನಿನ್ನ ಜೊತೆಗೆ ಧರ್ಮಾಚರಣೆ ಮಾಡಿಕೊಂಡಿರಲಿ ಅಂತ ಕೊಡ್ತಾ ಇದ್ದೇನೆ. ಧರ್ಮಕ್ಕೆ ಅನುಕೂಲವಾದ ಅರ್ಥ ಕಾಮಗಳೇ ವಿನಃ ಸಹ ಕಾಮಚರೀಮಲ್ಲ, ಸಹ ಧರ್ಮಚರೀಂ. ಮದುವೆ ಆಗೋದೊಂದು ಲ್ಯಾವಿಶ್ನೆಸ್ಸೇ ಇಲ್ಲ. ಲ್ಯಾವಿಶ್ನೆಸ್ ಅಲ್ಲ, ಅದು ಒಂದು ದೊಡ್ಡ ವೈಭವ, ದೊಡ್ಡ ಏನಕ್ಕೋ ಒಂದು ಭೋಗಕ್ಕಾಗಿ ಮದುವೆ ಆಗ್ತಾ ಇದೀವಿ ಮೊದಲು ಇಲ್ವೇ ಇಲ್ಲ. ಅದಿರೋದು ಸಹಧರ್ಮಚರಿ. ಇತ್ಯುಕ್ತ ಪ್ರದದೌ ತಸ್ಮೈ ದೇವಲೋ ಮುನಿಪುಂಗವಃ ಪ್ರತಿಗೃಹ್ಯ ಚ ತಾಂ ಕನ್ಯಾಂ ಶ್ವೇತಕೇತುರ್ಮಹಾಯತಾಃ ಉಪಯಮ್ಯ ಯಥಾನ್ಯಾಯಂ ಅತ್ರ ಕೃತ್ವಾ ಯಥಾವಿಧಿ. ಆಮೇಲೆ ಆ ಕನ್ಯೆಯನ್ನ ಶ್ವೇತಕೇತು ಸ್ವೀಕರಿಸಿ ಸಮಾಪ್ಯ ತಂತ್ರಂ ಮುನಿಭಿಃ ವೈವಾಹಿಕಮನುತ್ತಮಂ ಸಗಾರ್ಹಸ್ಥ್ಯೇ ವಸಂಧೀಮಾನ್ ಭಾರ್ಯಾಂ ತಾಮಿದಮಬ್ರವೀತ್. ಆ ಮುನಿಗಳಿಂದ ವೈವಾಹಿಕ ತಂತ್ರಗಳನ್ನೆಲ್ಲ ಮುಗಿಸಿ ಗಾರ್ಹಸ್ಥ್ಯದಲ್ಲಿ ವಾಸ ಮಾಡ್ತಾ ಒಮ್ಮೆ ಹೇಳಿದ, ಆ ಗಂಡ ಹೆಂಡಿರ ಸಂಸಾರ ಹೇಗಾಯಿತು. ಆ ಸುವರ್ಚಲೆಯೇ ಅನೇಕ ಪ್ರಶ್ನೆಗಳನ್ನು ಕೇಳ್ತಾಳೆ. ಅದಕ್ಕೆ ಇವನು ಬಹಳ ವಿಚಿತ್ರ. ಶಬ್ದ ಅಂದ್ರೇನು,
ಮುಂದೆ ದೊಡ್ಡ ಮಾತುಗಳೆಲ್ಲ ಇದೆ, ದೊಡ್ಡ ಚರ್ಚೆಗಳಿದೆ ಇವರಿಬ್ಬರದು, ಗಂಡ ಹೆಂಡಿರ ಚರ್ಚೆ. ಬಹಳ ರೋಚಕವಾದ, ಬಹಳ ಅಪೂರ್ವವಾದ ವಿಚಾರಗಳೆಲ್ಲ ಮುಂದೆ ಬರುತ್ತೆ. ಶಬ್ದ ಅಂದ್ರೇನು, ಆಮೇಲೆ ಅಂದರೆ ಮದುವೆ ಆಗಿ ಕೆಲವು ಕಾಲ ಆದಮೇಲೆ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ವಿರೋಧದ ಪ್ರಯೋಜನ ಏನು, ಕ್ರಿಯಾಕಲಾಪಗಳೇನು, ವರ್ಣಗಳ ವ್ಯತ್ಯಾಸ ಹೇಗೆ, ವರ್ಣಗಳ ವ್ಯತ್ಯಾಸ ಆದರೆ ಶಬ್ದ ಹೇಗಾಗತ್ತೆ, ಶಬ್ದಾರ್ಥ ಜ್ಞಾನ ಆದರೆ ಶಬ್ದ ಹಾಗೂ ಅರ್ಥದ ಸಂಬಂಧ ಏನು, ಶಬ್ದದ ಮತ್ತು ವಸ್ತುವಿನ ಸಂಬಂಧ ಏನು. ಏನು ಪ್ರಶ್ನೆಗಳಿದೆ ಅಂತಂದರೆ ಇಲ್ಲಿ ಆಕಾಶ ಇಲ್ಲದೆ ಹೋದ್ರೆ ಏನಾಗುತ್ತೆ. ಬಹಳ ವಿಚಿತ್ರ. ಅಹಂಕಾರ ಅಂದರೆ ಏನು, ಬಹಳ ವಿಚಿತ್ರವಾದ ಪ್ರಶ್ನೆಗಳೆಲ್ಲ ಇದೆ. ಅದನ್ನು ಆ ಗಂಡ ಹೆಂಡಿರ ಸಂವಾದವನ್ನು ನಾವು ಮುಂದೆ ನೋಡಲಿದ್ದೇವೆ. ಇವತ್ತಿನ ಚಿಂತನೆ ಏನಿದೆ ಅದನ್ನು ನಾವು ಇಲ್ಲಿ ದೇವರಲ್ಲಿ ಸಮರ್ಪಣೆ ಮಾಡೋಣ. ಇನ್ನು 2 ದಿವಸ ಇದೆ, 2 ದಿವಸದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡುವ. ಆಮೇಲೆ ಮಧ್ವ ನವರಾತ್ರದ ಚಿಂತನೆ, ಮಧ್ವರ ಗ್ರಂಥವನ್ನು ಕುರಿತಾದ, ಮಧ್ವರ ಸಿದ್ಧಾಂತವನ್ನು ಕುರಿತಾದ ಚಿಂತನೆ, ಚಾರ್ವಾಕ ಮತದಿಂದ ಶುರು ಮಾಡಿಕೊಂಡು ಆಚಾರ್ಯರ ತನಕ ಒಂದು ದೃಷ್ಟಿಕೋನ ಅಲ್ಲಿ ಹಾಕೋಣ. ಈಗ ಇದೊಂದು ಇಲ್ಲಿ ಒಂದು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.